ಏನೇ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಹೊಸ ಆತ್ಮ ಬಂಧುಗಳು ದಯವಿಟ್ಟು ಏನಾದ್ರು ಕ್ವಶನ್ಸ್ ಇದ್ರೆ ದಯವಿಟ್ಟು ಕೇಳಿ. ಬೆಳಿಗ್ಗೆ ಸೆಷನ್ ಮತ್ತೆ ಈಗಿನ ಸೆಷನ್ ಬಗ್ಗೆ ದಯವಿಟ್ಟು ಏನಾದ್ರು ಕ್ವಶನ್ಸ್ ಇದ್ರೆ ಮತ್ತೆ ಅಥವಾ ತಮ್ಮ ಅನುಭವವನ್ನು ಹಂಚಿ. ಬಸವರಾಜಪ್ಪ ಅಂತ ಹೇಳ್ಬಿಟ್ಟು ಹ್ಯಾಂಡ್ ಮಾಡಿದ್ದಾರೆ ಸರ್. 1 ಸೆಕೆಂಡ್ ಮಾತಾಡಿ. ಸರ್ ಅನ್ಮಿಟ್ ಮಾಡಿದ್ದೀನಿ. ಹಲೋ ಹೇಳಿ ಸರ್. ಈಗ ಜಸ್ಟ್ ಈಗ ನೀವ್ ಹೇಳಿದ್ರಿ ಈಗ ಆಹಾರದ ಬಗ್ಗೆ, ಸಂಯೋಜನೆ ಬಗ್ಗೆ, ಆಮೇಲೆ ಡೈಜೆಷನ್ ಬಗ್ಗೆನೂ ಹೇಳಿದ್ರಿ ಸರ್. ಈಗ ನನ್ನ ಪ್ರಾಬ್ಲಮ್ ಏನು ಅಂತಂದ್ರೆ ಆಕ್ಚುಲಿ ನನಗೆ ಡೈಜೆಷನ್ ಚೆನ್ನಾಗ್ ಅಂದ್ರೆ ಮಲ ವಿಸರ್ಜನೆ ಚೆನ್ನಾಗುತ್ತೆ ಸರ್. ಡೈಲಿ 2-3 ಟೈಮ್ಸ್ ಆಗುತ್ತೆ ಒಂದು. ಆಮೇಲೆ ಏನೇ ಆಹಾರ ತಿಂದ್ರು ನನಗೆ ಸಮಸ್ಯೆ ಇಲ್ಲ, ಹಸಿವೆ ಆಗುತ್ತೆ. ಯಾಕಂದ್ರೆ ಈ ಮಲ ವಿಸರ್ಜನೆ 2-3 ಸರಿ ಮಾಡೋದ್ರಿಂದ ಸೊ ಹಸಿವಾಗುತ್ತೆ. ಸೊ ಅದೇನಾದ್ರು ಸಮಸ್ಯೆನ ಸರ್ ಹೆಂಗೆ ಅಂತ? ಇಲ್ಲ, ಮಲ ವಿಸರ್ಜನೆ 3 ಸಲ ಆಗೋದು ತುಂಬಾ ಉತ್ತಮ. ಹಾಗೆ ಆಗ್ಬೇಕು ಆಕ್ಚುಲಿ. ಬಟ್ ತುಂಬಾ ಜನಕ್ಕೆ ಏನಂದ್ರೆ ಸಮಯ ಇಲ್ಲ, ಆಫೀಸ್ಗೆ ಹೋಗ್ತಾರೆ, ಸೊ ಅಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟು ಒಂದೇ ಸರಿ ಮಲ ವಿಸರ್ಜನೆ ಮಾಡ್ತಾ ಇರ್ತಾರೆ. ಬೆಳಗ್ಗೆ ಇಲ್ಲ ಸಾಯಂಕಾಲ, ಇಲ್ಲಾಂದ್ರೆ ಬೆಳಗ್ಗೆ ಸಮಯದಲ್ಲಿ ಮಾಡ್ತಾರಲ್ಲ, ಅದು ಕರೆಕ್ಟ್ ಅಲ್ಲ. ನಿಮ್ಗೆ ಆಗ್ತಾ ಇರುವಂತ 3 ಸರಿ ಮಲ ವಿಸರ್ಜನೆ ಆಗೋದು ತುಂಬಾ ಉತ್ತಮ. ಅದೇ ಸರ್. ಎಸ್, ಏನಾಗುತ್ತೆ ಅಂದ್ರೆ ನಾವು ಆಹಾರ ತಿಂದ್ಮೇಲೆ ನಾವು ತಿನ್ನೋ ಆಹಾರ ಸುಲಭವಾಗಿದ್ರೆ, ಅಂದ್ರೆ ಗಟ್ಟಿ ಅಂತ ಆಹಾರ ತಿಂತಾ ಇಲ್ಲ ಅಂದ್ರೆ ಅದು ಬೇಗವಂತವಾಗಿ ಜೀರ್ಣ ಆಗುತ್ತೆ. ಮತ್ತೆ ಅದರಲ್ಲಿರುವಂತ ಪೋಷಕಾಂಶಗಳು ಬ್ಲಡ್ಗೆ ಹೋಗುತ್ತೆ, ಬ್ಲಡ್ ಒಳಗಡೆ. ಆಮೇಲೆ ವಿಸರ್ಜನೆಗೆ ಹೋಗ್ಬಿಡ್ತದೆ ನೇರವಾಗಿ. ಅವಾಗ ಒಂದು ವಿಸರ್ಜನೆ ಆಗುತ್ತೆ. ಮತ್ತೆ ಮಧ್ಯಾಹ್ನ ತಿಂದ್ರೆ ಅದಾದ್ಮೇಲೆ 3 ಗಂಟೆ ಬಿಟ್ಕೊಂಡು ಮತ್ತೆ ಒಂದು ವಿಸರ್ಜನೆ ಬರ್ಬೋದು, ಅವಕಾಶ ಇದೆ. ಮತ್ತೆ ಸಾಯಂಕಾಲ ಆಹಾರ ನಾವು ಏನಾದ್ರು ಸೇವನೆ ಮಾಡಿ ಮಲಗೋಕ್ ಮುಂಚೆನೆ ಮತ್ತೆ ಒಂದು ವಿಸರ್ಜನೆ ಬರುವಂತ ಅವಕಾಶ ಇದೆ. ಈ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಂತ ಹೋದ್ರೆ ಅತ್ಯುತ್ತಮ ಆರೋಗ್ಯ ಇರುತ್ತೆ, ಏನ್ ತೊಂದರೆ ಇಲ್ಲ ಸರ್. ನನಗೆ ಅದೇ ರೀತಿ ಆಗ್ತಾ ಇದೆ ಸರ್, ಅದಕ್ಕೆ ನಾನು ಡೌಟ್ ಇತ್ತು, ಅದಕ್ಕೆ ಕೇಳಿದೆ ಸರ್. ಎಸ್, ಅದು ಒಳ್ಳೇದೇ. ಅದನ್ನ ಹೇಳ್ತಾ ಇದ್ದಲ್ಲ, ನಾವು ತಿನ್ನೋ ಆಹಾರ ಮೇಲೆ ಡಿಪೆಂಡ್ ಆಗ್ತಾ ಇರ್ತದೆ. ಸೊ ತುಂಬಾ ಗಟ್ಟಿ ಆಹಾರ ತಿಂತ ಹೋದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಯಾಕಂದ್ರೆ ನಾವು ಆಹಾರ ತಿಂತೀವಿ, ಆಹಾರ ತಿಂದ ಮೇಲೆ ಅದು ಜೀರ್ಣ ಆಗಿ ಮತ್ತೆ ಅದು ಅಬ್ಸರ್ವ್ ಆಗಿ ಅದಾದ್ಮೇಲೆ ವಿಸರ್ಜನೆ ಆಗಕ್ ಮುಂಚೆ ಇನ್ನೊಂದು ಆಹಾರ ಬಂದೇ ಇರ್ತದೆ ಒಳಗಡೆ, ರೆಡಿಯಾಗಿ ಆಹಾರ ಬಂದಿರ್ತದೆ ಒಳಗಡೆ ಅಲ್ವಾ. ಸೊ ಮತ್ತೆ ಆಹಾರ ಈ ಆಹಾರ 2 ಮಿಕ್ಸ್ ಆಗ್ಬಿಡ್ತದೆ. ಆವಾಗ ಬೆಳಗ್ಗೆ ತಿಂದ ಆಹಾರ ಬೇರೆ, ಇದು ಬೇರೆ, 2 ಹೋಗಿ ಮಿಕ್ಸ್ ಆಗುತ್ತೆ. ಒಂದು ಪೂರ್ತಿ ಜೀರ್ಣ ಆಗಿ ಕೆಳಗಡೆ ಹೋಗಿಲ್ಲ, ಅದಕ್ಕೆ ಮುಂಚೆನೆ ಇನ್ನೊಂದು ಬಂದು ಜಾಯಿನ್ ಆಗಿದೆ ಅಲ್ವಾ. ಅಲ್ಲಿ ಇದಕ್ಕೆ ಬೇಕಾಗಿರುವಂತ ಡೈಜೆಷನ್ ಜ್ಯೂಸು, ಅದಕ್ಕೆ ಬೇಕಾಗಿರುವಂತ ಡೈಜೆಷನ್ ಜ್ಯೂಸ್ ಬೇರೆ ಇರುತ್ತೆ. 2 ಮಿಕ್ಸ್ ಆಗ್ಬಿಟ್ರೆ ತೊಂದರೆ ಇಲ್ಲ. ಹಾಗೆ ಅದಕ್ಕೆ ಅಜೀರ್ಣ ಆಗೋದು. ಈಗ ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ವಿ, ಎಲ್ಲರಿಗೂ ಕಾನ್ಸ್ಟಿಪೇಷನ್, ಅಜೀರ್ಣ, ಈ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಇವೇ ಬರೋದೆ ಹೆಚ್ಚಾಗಿ. ಯಾಕಂದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ, ಹೇಗೆ ತಿನ್ಬೇಕಂತ ಗೊತ್ತಾಗ್ತಾ ಇಲ್ಲ, ತಿನ್ನೋ ವಿಧಾನ ಗೊತ್ತಿಲ್ಲ, ತಿನ್ನೋ ಆಹಾರಗಳು ಹೇಗಿರ್ಬೇಕಂತ ಗೊತ್ತಾಗ್ತಾ ಇಲ್ಲ. ಈ ಅಜೀರ್ಣ ಅನ್ನೋದು ಹೆಚ್ಚಾಗ್ತಾ ಹೋದ್ರೆ ಅದು ಮೊದಲನೇ ಸಮಯದಲ್ಲಿ ಮಲಬದ್ಧತೆ, ಗ್ಯಾಸ್ಟ್ರಿಕ್ ತರ ಇರ್ತದೆ. ಹಾಗೆ ನೀವು ಬಿಟ್ಕೊಂಡ್ರೆ ತುಂಬಾ ಹೆಚ್ಚಾಗಿ ಸಮಯ ಬಿಟ್ಕೊಂತ ಹೋದ್ರೆ ಅದೇ ಹೊಟ್ಟೆ ಕ್ಯಾನ್ಸರು, ಈ ಕೋಲನ್ ಕ್ಯಾನ್ಸರು, ಮತ್ತೆ ನಾವು ನೋಡ್ತಾ ಇರ್ತೀವಿ ಈ ಯಾವುದು ಸಣ್ಣ ಕರ್ಲು ಕ್ಯಾನ್ಸರು, ದೊಡ್ಡ ಕರ್ಲು ಕ್ಯಾನ್ಸರ್, ಈ ರೀತಿಯಲ್ಲಿ ಪರಿಣಾಮ ಹೊಂದದೆ. ಅದು ಆಕ್ಚುಲಿ ಪರಿವರ್ತನೆಗೊಳಿಸ್ಕೊಂತದೆ. ಯಾವುದೇ ನೋಡಿ, ಯಾವುದೇ ಒಂದು ವಿಷ ಪದಾರ್ಥಗಳು ಅಜೀರ್ಣ ಆಗಿರುವಂತದ್ದು ಹೆಚ್ಚು ಸಮಯ ಇಟ್ಕೊಂಡಲ್ಲ ಹೊಟ್ಟೆ ಒಳಗಡೆ. ಅದೇನ್ ಮಾಡತ್ತಂದ್ರೆ ಈ ಸಣ್ಣ ಕಲ್ಲು ಒಳಗಡೆ ಈಸ್ಕೊಂತದೆ. ಸಣ್ಣ ಕರ್ಲು ಇದೆಲ್ಲ ಅದು ಒಳಗಡೆ ಈರ್ಸ್ಕೊಂಡು ಅದೇನ್ ಮಾಡತ್ತೆ, ನೇರವಾಗಿ ಆ ಸಣ್ಣ ಕಲ್ಲು ಒಳಗಡೆ ಈರ್ಸ್ಕೊಂಡಿದ್ಮೇಲೆ ಆ ಕರ್ಲು ಒಳಗಡೆ ಗೋಡೆಗಳಿಗೆ ಅಂಟ್ಕೊಂಡ್ ಬಿಡ್ತದೆ. ಯಾವುದು ಈ ಅನ್ಡೈಜೆಸ್ಟೆಡ್ ಫುಡ್ ಅಲ್ಲಿ ಅಂಟ್ಕೊಂಡು ನೆಕ್ಸ್ಟ್ ನಾವು ಏನ್ ಆಹಾರ ತಿಂತೀವೋ ಆ ಆಹಾರ ತಿಂದಿದ ಮೇಲೆ ಬರುವಂತ ಪೋಷಕಾಂಶಗಳು ಆ ಸಣ್ಣ ಕಲ್ಲು ಒಳಗಡೆ ಈರ್ಸ್ಕೊಂಡಕ್ಕೂ ಅಲ್ಲಿ ಗೋಡೆಗಳಿಗೆ ಅಂಟ್ಕೊಂಡಿದ್ದಲ್ಲ, ಆಲ್ರೆಡಿ ವೇಸ್ಟ್ ಎಲ್ಲ ಅಂಟ್ಕೊಂಡಿದ್ದಲ್ಲ, ಈ ಇದರಿಂದ ಬಂದಿರುವಂತ ಪೋಷಕಾಂಶಗಳಿದೆಯಲ್ಲ ಅದು ಒಳಗಡೆ ಈಗ ಸಂಗ್ರಹಣ ಆಗಕ್ಕೆ ಸಾಧ್ಯವಾಗಲ್ಲ, ಅದು ಅಡ್ಡ ಉಟ್ಕೊಂಡಿರ್ತದೆ. ಓಕೆ, ಈ ರೀತಿಯಲ್ಲಿ ಏನಾಗತ್ತೆ, ಮನುಷ್ಯನಿಗೆ ಏನಾಗತ್ತೆ ಅಂದ್ರೆ ದೇಹದಲ್ಲಿ ಈ ಪೋಷಕಾಂಶಗಳ ಕೊರತೆ ಶುರು ಆಗ್ಬಿಡ್ತದೆ. ವಿಟಮಿನ್ ಕೊರತೆ, B12 ವಿಟಮಿನ್ ಕೊರತೆ, ಈ ಕೊರತೆ, ಆ ಕೊರತೆ ಎಲ್ಲ ಶುರು ಆಗ್ಬಿಡ್ತದೆ. ಅವಾಗ ಅನಾರೋಗ್ಯ ಹೆಚ್ಚಾಗ್ತಾ ಹೋಗ್ತದೆ. ಸರ್ ಆಮೇಲೆ ಇನ್ನೊಂದು ಕ್ವಶನ್ ಸರ್, ಹಸಿವಿನಾಗಿಲ್ಲ ಅಂದ್ರೆ ಹೆಂಗೆ ಸರ್? ಅದು ಹೆಂಗೆ ಅಂತ? ಅದು ಪೂರ್ತಿ ನಿಮ್ಮ ಜೀರ್ಣಾಶಯ ಒಳಗಡೆ ಅದನ್ನು ಪೂರ್ತಿ ಆಚೆ ಕಡೆ ಹೋಗಿದ್ರೆ ಹಸು ಆಗತ್ತೆ, ಖಂಡಿತ ಆಗತ್ತೆ. ಅದೇ ಹಸಿವೆ ಆಗಲ್ಲ, ಊಟ ಮಾಡಲ್ಲ ಅನ್ನೋ ತರ ಕೆಲ. ಅದೇ ಅಂದ್ರೆ ಅದು ಕಾರಣಗಳು ಬೇರೆ ಬೇರೆ ಇದೆ. ಒಂದು ಮಾನಸಿಕ ಕಾರಣಗಳು ಇರುತ್ತೆ. ಮಾನಸಿಕ ಕಾರಣಗಳಂದ್ರೆ ಹೆಚ್ಚು ಒತ್ತಡ ಇದ್ರೆ
ಓಕೆ. ಲಿವರ್ಗೆ ತೊಂದರೆ ಆಗುತ್ತೆ. ಲಿವರ್ ಅನ್ನೋದು ಆ ಜ್ಯೂಸಸ್ ಪ್ರೊಡ್ಯೂಸ್ ಮಾಡಲ್ಲ. ಜ್ಯೂಸಸ್ ಪ್ರೊಡ್ಯೂಸ್ ಮಾಡಲ್ಲ ಅಂದ್ರೆ ನಿಮ್ಗೆ ಒಂಥರ ಈ ಹಸು ಅನ್ನೋದು ಹಸು ಅನ್ಸಲ್ಲ. ಓಕೆ ಓಕೆ ಹ್ಮ್ ಓಕೆ ಸರ್, ಥ್ಯಾಂಕ್ ಯು ಸರ್. ವಿಧ ವಿಧ ಕಾರಣಗಳಿರ್ತದೆ, ಒಂದೇ ಕಾರಣ ಅಂತ ಹೇಳಕ್ಕಾಗಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಬಸವರಾಜ್ ಸರ್, ಥ್ಯಾಂಕ್ ಯು ಥ್ಯಾಂಕ್ಸ್ ಅಲ್ಲ. ಅಶೋಕ್ ನಾರಾಯಣ್ ಸರ್ ಮಾತಾಡ್ತೀರಾ? ದಯವಿಟ್ಟು ಹೊಸ ಮಾಸ್ಟರ್ಸ್ ಮಾತಾಡಿ, ತಮ್ಮ ಅನುಭವನ ಹಂಚ್ಕೊಳ್ಳಿ ದಯವಿಟ್ಟು. ಅಶ್ವಥ್ ನಾರಾಯಣ ಮಾತಾಡಿ. ಅಶ್ವಥ್ ನಾರಾಯಣ್ ಅನ್ಮಿಟ್ ಮಾಡಿದ್ದೀನಿ ನೋಡಿ, ಮಾತಾಡಿ. ಎಸ್, ಡಾಕ್ಟರ್ ಸೋಮಶೇಖರ್ ಅಂತ ಇದ್ದಾರೆ. ಯೋಗಿತಾ ಶಿವಕುಮಾರ್ ಮಾತಾಡಿ. ಏನು ಡೌಟ್ ಇಲ್ಲ ಸರ್ ಗುರುಗಳೇ. ಅರ್ಥ ಆಗಿದೆಯಾ? ಕಾನ್ಸೆಪ್ಟ್ ಅರ್ಥ ಆಗಿದೆಯಾ? ಹಾ, ಡೈಜೆಷನ್ ಅದೆಲ್ಲ. ರೈಟ್. ಹೆಗ್ಡೆ ಅಂತ ಇದೆ, ಡಿ.ಟಿ. ಹೆಗ್ಡೆ ಅಂತ. ದಯವಿಟ್ಟು ಮಾತಾಡ್ತೀರಾ? ಅನ್ಮಿಟ್ ಮಾಡಿದ್ದೀನಿ, ಮಾತಾಡಿ ಹೆಗ್ಡೆ. ರೈಟ್. ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಮಾತಾಡಿ ಸರ್. ನಾನು ಧ್ಯಾನಕ್ಕೆ ಬಂದಿದ್ದೀನಿ, ಮಾಡ್ತಾ ಇದ್ದೀನಿ. ಒಂದು ವರ್ಷದ ಮೇಲಾಯ್ತು. ಹ್ಮ್ ಸ್ವಲ್ಪ ಪರಿಣಾಮ ಆಗಿದೆ ಈಗ. ಓಕೆ. ಈಗ ಬೆಳಗ್ಗೆ ಈ ಮಹಾವತಾರನು ಮಾಡ್ತೇನೆ, ಜೈವ ಮೆಡಿಟೇಷನ್, ವಾಗ್ದೇಯಿ ಮೆಡಿಟೇಷನ್, ಅಲ್ಲೂ ಎಲ್ಲ ಭಾಗವಹಿಸ್ತಾ ಇದ್ದೀನಿ. ಎಲ್ಲ ಪರಿಣಾಮ ಆಗ್ತಾ ಇದೆ ಈಗ, ಚೆನ್ನಾಗಿದೆ. ಓಕೆ, ಒಳ್ಳೇದು. ಸೊ ಹೆಚ್ಚು ಭಾಗವಹಿಸೋದು ತುಂಬಾ ಉತ್ತಮನೇ. ಸೊ ಜ್ಞಾನ ಸಿಗತ್ತೆ ಮತ್ತೆ ಧ್ಯಾನ ಆಗತ್ತೆ ನಿಮ್ಗೆ. ಎಲ್ಲ ಕಡೆ ಧ್ಯಾನ ಆಗತ್ತೆ. ಸ್ವಲ್ಪ ಎಂಗ್ಸೈಟಿ ಇತ್ತು, ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸ್ವಲ್ಪ ನಿದ್ರೆನು ಪ್ರಾಬ್ಲಮ್ ಇತ್ತು, ಸ್ವಲ್ಪ ಸೆಟ್ ಆಗ್ತಾ ಇದೆ ಈಗ. ಅದಕ್ಕೆ ಸ್ವಲ್ಪ ಆಹಾರನು ಸರಿಪಡಿಸ್ಕೊಳ್ಳಿ ಸರ್, ಅಷ್ಟೇ. ಆಹಾರ ಸರಿಪಡಿಸ್ಕೊಂಡಿದ್ರು ಬೇಗ ಗುಣ ಆಗತ್ತೆ. ಈಗ ಅನಾರೋಗ್ಯ ಅನ್ನೋದು ಓನ್ಲಿ ಅಂದ್ರೆ ಮೆಡಿಟೇಷನ್ ಇಂದ ಆಗತ್ತೆ. ಬಟ್ ಆದ್ರೆ ಮೆಡಿಟೇಷನ್ ಇಂದ ಆದ್ರೆ ಮತ್ತೆ ತಿರ್ಗಾ ವಾಪಸ್ ಬರುತ್ತೆ. ಯಾಕಂದ್ರೆ ನೀವು ಆಹಾರದಲ್ಲಿ, ಆರೋಗ್ಯ ವಿಷಯದಲ್ಲಿ ಆರೋಗ್ಯ ಸೂತ್ರಗಳು ಸ್ವಲ್ಪ ಪಾಲನೆ ಮಾಡಿದ್ರೆ ಈ ಮೆಡಿಟೇಷನ್ ಜೊತೆಗೆ ಇನ್ನು ಪೂರ್ತಿ ಪರಿಹಾರ ಆಗತ್ತೆ, ಸಂಪೂರ್ಣ ಪರಿಹಾರ ಸಿಗತ್ತೆ ನಿಮಗೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಎಸ್, ಥ್ಯಾಂಕ್ ಯು ಹೆಗ್ಡೆ ಸರ್, ಥ್ಯಾಂಕ್ಸ್ ಅಲ್ಲ. ಓಕೆ, ಕೃಷ್ಣರಾವ್ ಸರ್ ಮಾತಾಡಿ ಸರ್. ಅನ್ಮಿಟ್ ಮಾಡ್ಕೊಂಡಿದ್ದೀರಾ? ಮಾತಾಡಿ ಸರ್. ರಂಗನಾಥ್ ಸಾಹೇಬರಿಗೆ ನಮಗೆ ಅನಂತ ವಂದನೆಗಳು. ನಾನು ಏನ್ ಹೇಳ್ತೀನಿ ನನಗೆ ತಿಳಿತಾನೆ ಇಲ್ಲ. ತಾವು ಕೊಡ್ತಕ್ಕಂಥ ಅದ್ಭುತವಾಗಿದೆ. ನಿಮ್ಮ ಜ್ಞಾನಾರ್ಜನೆ ನೋಡಿದ್ರೆ ನನಗೆ ಅಷ್ಟು ಸಂತೋಷ ಆಗ್ತದೆ, ಅದು ಹೇಳ್ಕೊಳಕ್ ಆಗ್ತಾ ಇಲ್ಲ, ಅಷ್ಟೊಂದು ಸಂತೋಷ ಆಗ್ತಾ. ನಿಮ್ಮಿಂದ ನಾನು ಬಹಳ ಕಲಿತಾ ಇದ್ದೀನಿ. ನಿಮ್ಮ ಒಂದು ತಿಳುವಳಿಕೆಯಿಂದ ನನಗೆ ತಿಳಿಸ್ತಾ ಇರೋದು ನನಗೆ ಬಹಳ ಧನ್ಯವಾದಗಳು ತಮಗೆ. ತಾವು ಕೊಡ್ತಕ್ಕಂಥ ಜ್ಞಾನಾರ್ಜನೆ ಸಮಾಜಕ್ಕೆ ಅತ್ಯುತ್ತಮವಾದಲ್ಲಿ ಉತ್ತಮವಾಗಿದೆ ಸರ್. ಅದು ನಾನು ಹೇಳ್ಕೊಳ್ಳಕ್ಕೆ ಆಗಲ್ಲ, ಅಷ್ಟು ಶಬ್ದಗಳಿದಾವೆ. ಅದನ್ನ ನಿಮ್ಗೆ ಹೇಳ್ಕೊಳ್ಳೋ ಬಾಯಿಂದ ಬರ್ತಾ ಇಲ್ಲ. ನನಗೆ ಬಹಳ ಉತ್ತಮವಾಗ್ತಾ ಇದೆ. ನನಗೆ ಇರ್ತಕ್ಕಂಥ ದೊಡ್ಡ ಸಮಸ್ಯೆ ಅಂದ್ರೆ ಮೋಷನ್ ಆಗ್ತಾ ಇಲ್ಲ, ಅದು ಬಹಳ ತೊಂದರೆ ಇದೆ. ಅದು ದಯವಿಟ್ಟು ಪರಿಹಾರ ಕೊಡಿ ಸರ್. ನಾನು ನಿಮ್ಮಲ್ಲಿ 15ನೇ ತಾರೀಕು ನಾನು ರಾಯಚೂರಿನಲ್ಲಿ ಇರ್ತೀನಿ. ಈಗಾಗಲೇ ನಾನು ಬಂದು ಸೇರ್ಕೊಳ್ಳಲು ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ. 15 ಬೆಳಿಗ್ಗೆ ತಮ್ಮಲ್ಲಿ ಇರ್ತೀನಿ. ಬನ್ನಿ. ಅದು ನಿಮ್ಗೆ ಏನಿಲ್ಲ, ಈ ಕಾನ್ಸ್ಟಿಪೇಷನ್ಗೆ ತುಂಬಾ ಒಳ್ಳೆ ಪರಿಹಾರಗಳಿದೆ. ಈ ಅಪಾನ ಮುದ್ರ ಮಾಡ್ತಾ ಇರಿ ಒಂದು. ಆಮೇಲೆ ಇಲ್ಲಿ ಒಂದು ಪಾಯಿಂಟ್ ಇದೆ. ಈ ಪಾಯಿಂಟ್ ನೀಟಾಗಿ ಒಂದು 20 ಸರಿ ಪ್ರೆಸ್ ಮಾಡ್ಕೊಳ್ಳಿ, ಬೆಳಗ್ಗೆ ಟಾಯ್ಲೆಟ್ಗೆ ಹೋಗಕ್ ಮುಂಚೆ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ನೋಡಿ, ಈ ತರ ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು, ಪ್ರೆಸ್ ಮಾಡೋದು, ರಿಲೀಸ್ ಮಾಡೋದು. ಇದು ಕಾನ್ಸ್ಟಿಪೇಷನ್ ಪಾಯಿಂಟ್. ಇದು ಕರೆಕ್ಟ್ ಆಗಿ ಇರೋದು. ಓಕೆ, ಮಲಬದ್ಧತೆಗೆ ಅದ್ಭುತ ಪಾಯಿಂಟ್ ಇದು. ಆಮೇಲೆ ಈ ಅಪಾನ ಮುದ್ರ ಒಂದು ಬೆಳಗ್ಗೆ 30 ನಿಮಿಷ, ಮಧ್ಯಾಹ್ನ 30 ನಿಮಿಷ, ಸಾಯಂಕಾಲ 30 ನಿಮಿಷ. ಇದು ಅಪಾನ ಮುದ್ರ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇನ್ನು ಬೇಕಾದ್ರೆ ಇದು ಮಾಡ್ಕೊಳ್ಳಿ, ಶುಚಿ ಮುದ್ರ. ಇನ್ನು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ. ಶುಚಿ ಮುದ್ರ ಇದೆಲ್ಲ ನೀವು ಮಾಡ್ಕೊಳ್ಳಿ. ಹೆಬ್ಬೆರಳು ಈ ಉಂಗುರ ಬೆರಳು ಮೇಲೆ ಹೋಗ್ತದೆ.
ಆಮೇಲೆ ಈ ಬೆರಳು ಸ್ಟ್ರೈಟು, ಇದು ಸೂಚಿ ಮುದ್ರಾ. ಶುಚಿ ಮಾಡತ್ತೆ, ಶುಭ್ರತ ಮಾಡತ್ತೆ, ಅಂದ್ರೆ ಕಾನ್ಸ್ಟಿಪೇಷನ್ ಹೋಗಲಾಡಿಸ್ತದೆ. ಈ ತರ ಈ ಎಲ್ಲಾ ಬೆರಳು ಬೆಂಡ್ ಮಾಡ್ಕೊಂಡು ಈ ಹೆಬ್ಬೆರಳನ್ನು ಉಂಗುರ ಬೆರಳು ಮೇಲೆ ಇಟ್ಕೊಂಡು ಈ ಎರಡು ತೋರ್ ಬೆರಳು ಸ್ಟ್ರೈಟು ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋದು. ಆಯ್ತಾ? ಇದು ಎಷ್ಟು ಅದ್ಭುತವಾದ ಹೊತ್ತು ಮಾಡ್ಬೇಕು? ಇದು 30 ನಿಮಿಷ ಮಾಡ್ತಾ ಎಷ್ಟು ಹೊತ್ತು ಮಾಡ್ಬೇಕು? ಬೆಳಗ್ಗೆ 30 ನಿಮಿಷ, ಮಧ್ಯಾಹ್ನ 30 ನಿಮಿಷ, ಸಾಯಂಕಾಲ 30 ನಿಮಿಷ. ಓಕೆ, ಒಳ್ಳೇದು ಗುರುಜಿ, ಒಳ್ಳೇದು ಗುರುಜಿ. ಆಯಾ ಕೂತ್ಕೊಂಡು ಮಾಡಿ. ಅಂದ್ರೆ ಇಷ್ಟೆಲ್ಲ ಟೆಕ್ನಿಕ್ಸ್ ಇದೆ. ನಾನು ಹೇಳೋದು ಈಗ ಅಪಾನ ಮುದ್ರೆ, ಈ ಪಾಯಿಂಟ್ ಇದೆ, ಈ ಪಾಯಿಂಟ್ ಮತ್ತೆ ಇಲ್ಲೊಂದು ಪಾಯಿಂಟ್, ಈ ಪಾಯಿಂಟ್ ಇದೆಯಲ್ಲ, ಇದ್ರ ಜೊತೆಗೆ ಇಲ್ಲಿದೆ ಹೊಟ್ಟೆ ಪಾಯಿಂಟ್. ಇದನ್ನು ಪ್ರೆಸ್ ಮಾಡಿ, ಇದು ಪ್ರೆಸ್ ಮಾಡಿ, ಈ ತರ ಇದು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಇದು ಪ್ರೆಸ್ ಮಾಡ್ಕೊಳ್ಳಿ, ಇದು ಒಳ್ಳೇದಾಗತ್ತೆ. ಸೊ ಇದೆಲ್ಲದಿಂದ ಪರಿಹಾರ ಸಿಗ್ತದೆ ನಿಮ್ಗೆ. ಇನ್ನು ಇದೊಂದಿದೆ ಮುಷ್ಟಿ ಮುದ್ರಾ, ಅಂದ್ರೆ ಇದು ಮುಷ್ಟಿ ಮುದ್ರಾ ಅಂತ ಹೇಳ್ತೀವಿ. ಇದನ್ನು ಪ್ರಯೋಜನ ಆಗಿಲ್ಲ ಗುರುಜಿ. ಅಪಾನ ಮುದ್ರೆ ಬಹಳ ಮಾಡಿದೀನಿ, ಪ್ರಯೋಜನ ಆಗಿಲ್ಲ. ಇಲ್ಲ, ಅದನ್ನೇ ಹೇಳ್ತಾ ಇದೆ. ಅದಕ್ಕೆ ಈ ಮುದ್ರಾ ಮಾಡಿ ನೋಡಿ. ಇದು ಮುಷ್ಟಿ ಮುದ್ರಾ, ಬೆಂಡ್ ಮಾಡ್ಕೊಂಡು ಇದು ಮುಷ್ಟಿ ಮುದ್ರಾ ಈಗ ಮಾಡ್ಕೊಂಡು ಈಗ ಇಟ್ಕೊಳ್ಳಿ. ಇದು ಕಾನ್ಸ್ಟಿಪೇಷನ್ ಹೋಗಲಾಡಿಸ್ತದೆ. ಮುಷ್ಟಿ ಮುದ್ರಾ, ಮುಷ್ಟಿ ಮುದ್ರ ಗುರುಜಿ. ಮುಷ್ಟಿ ಮುದ್ರಾ, ಶುಚಿ ಮುದ್ರಾ ಇವೆಲ್ಲ ಮಾಡಿ. ಈ ಆಕ್ಯುಪೇಸರ್ ಪಾಯಿಂಟ್ಸ್ ಮಾಡಿ. ಆಮೇಲೆ ನೈಟ್ ಮಲ್ಕೊಂಡೋಕ್ ಮುಂಚೆ ತ್ರಿಫಲ ಚೂರ್ಣ, 1 ಗ್ಲಾಸ್ ಉಗುರುಬೆಚ್ಚ ನೀರಿಗೆ ತ್ರಿಫಲ ಚೂರ್ಣ, ಓಕೆ, 1 ಸ್ಪೂನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೆರೆಸ್ಕೊಂಡು ಅದು ಕುಡಿದ್ರೆ, ಅದು ನೈಟ್ ಮಲ್ಕೊಂಡೋಕ್ ಮುಂಚೆ ಆ ಸಮಯದಲ್ಲಿ ಉಗುರುಬೆಚ್ಚ ನೀರಲ್ಲಿ ತಗೋರಿ. ತುಂಬಾ ಉತ್ತಮ ಪರಿಹಾರ ಕೊಡುತ್ತೆ. ಇಲ್ಲ ಅಂದ್ರೆ ಡೈಲಿ ಯೂಸ್ ಮಾಡ್ತಾ ಇದೀನಿ. ಮಾಡ್ತಾ ಇದೀನಿ, ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ ಗುರುಜಿ. ಎಸ್ ಅದಕ್ಕೆ ಹೇಳ್ತಾರೆ. ಆಮೇಲೆ ಇನ್ನೊಂದು, ನಿಮ್ಮ ಆಹಾರ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. 3 ಬಾರಿ ನೀವು ಬಯಸಿದ ಆಹಾರ ಅಲ್ಲ, 1 ಬಾರಿ ಮಾತ್ರ ಬಯಸಿದ ಆಹಾರ. ಅದು ಧಾನ್ಯದ ಆಹಾರ. ಅದು ಮಧ್ಯಾಹ್ನ ಇಲ್ಲ ಅಂದ್ರೆ ಸಾಯಂಕಾಲನ ಡಿಸೈಡ್ ಮಾಡ್ಕೊ, ಇಲ್ಲ ಬೆಳಗ್ಗೆನೋ, ಯಾವುದೋ ಒಂದು ಬಾರಿ ಮಾತ್ರ ಬಯಸಿದ ಧಾನ್ಯ ಆಹಾರ. ಮಿಕ್ಕಿದು ಎಲ್ಲಾ ಸಮಯದಲ್ಲಿ ಸೊ ಬರೀ ಸಲಾಡು, ವೆಜಿಟಬಲ್ ಸಲಾಡು, ಹಣ್ಣುಗಳು ಇದು ಮಾತ್ರ ತಿನ್ಬೇಕಾಗತ್ತೆ. ಆ ರೀತಿಯಲ್ಲಿ ಹೋದ್ರೆ, ಪೀಚ್ ಪದಾರ್ಥ ಹೆಚ್ಚು ಹೋದ್ರೆ ನಿಮ್ಮ ದೇಹದಲ್ಲಿ ಶುಭ್ರತೆ ಅನ್ನೋದು ಈಜಿ ಆಗತ್ತೆ. ಅಂದ್ರೆ ನಿಮ್ಮ ಮಲ ವಿಸರ್ಜನೆ ವೇಗವಂತವಾಗಿ ಅತಿ ಈಸಿಯಾಗಿ ಆಗತ್ತೆ. ಒಳ್ಳೇದು ಗುರುಜಿ, ಒಳ್ಳೇದು ಗುರುಜಿ, ಪಾಲನೆ ಮಾಡ್ತೀನಿ ಗುರುಜಿ. ಇವೆಲ್ಲ ಚೇಂಜಸ್ ಸ್ವಲ್ಪ, ಅಂದ್ರೆ ಯಾವುದೇ ಒಂದು ಫಲಿತ ನೇರವಾಗಿ ಒಂದರಿಂದ ಬರಲ್ಲ. 2-3 ಮಿಕ್ಸ್ ಮಾಡ್ಕೊಂಡು ಮಾತ್ರ ಮಾಡಿದ್ರೆ ಖಂಡಿತವಾಗಿ ಸಿಗತ್ತೆ. ಫಲಿತ ಅಂತೂ ಖಂಡಿತ ಸಿಗ್ತದೆ, ಎಲ್ಲಿ ಹೋಗಲ್ಲ. ಈಗ ಇಷ್ಟೆಲ್ಲ ನಾವು ಹೇಳಿದ್ವಿ, ಹಲವಾರು ಟೆಕ್ನಿಕ್ಸ್ ಅಲ್ಲಿ, ಈ ಟೆಕ್ನಿಕ್ಸ್ ಅಲ್ಲಿ ಫಾಲೋ ಮಾಡಿ. ನೀವ್ ಹೇಳಿದ್ರೆ ನಾಲೆಡ್ಜ್ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಮಂತ ಸಮಾಜದಲ್ಲಿ ತೊಂದರೆ ಇರ್ತಕ್ಕಂಥ ಬಹಳಷ್ಟು ತಿಳಿಸೋದ್ ನೋಡಿ ನನಗೆ ಇಷ್ಟು ಸಂತೋಷ ಹೇಳ್ಬಾರ್ದು ಗುರುಜಿ, ಅಷ್ಟೊಂದು ಸಂತೋಷ ಆಗ್ತಾ ಇದೆ. ಇನ್ನು ಏನಂದ್ರೆ, ಈ ಮಲಬದ್ಧತೆಗೆ, ಈ ಅಸಿಡಿಟಿಗೆ, ಈ ಗ್ಯಾಸ್ಟ್ರಿಕ್ಗೆ ಕಾರಣ ಏನಂದ್ರೆ ಸೋಲಾರ್ ಪ್ಲೆಕ್ಸಸ್ ಶಿಫ್ಟ್ ಆಗಿರೋದು. ಇಲ್ಲಿ ನೋಡ್ಕೋಬೇಕು. ಇಲ್ಲಿ ನೋಡ್ಕೊಂಡ್ರೆ ಇಲ್ಲಿದೆಲ್ಲ ಈ ರೇಖೆ ಎಲ್ಲ ಮ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿಂದ ಮ್ಯಾಚ್ ಮಾಡ್ಕೊಂತ ಹೋಗಿ. ಮ್ಯಾಚ್ ಮಾಡ್ಕೊಂತ ಹೋದ್ರೆ ಇಲ್ಲಿ ಬೆರಳು ಒಂದು ಮೇಲೆ ಹೋಗಿರ್ತದೆ, ಒಂದು ಕೆಳಗಡೆ ಬಂದಿರ್ತದೆ. ಇದು ಸೋಲಾರ್ ಪ್ಲೆಕ್ಸಸ್ ಡಿಸ್ಟರ್ಬ್ ಆಗಿದೆ ಅಂತ ಅರ್ಥ. ಸೋಲಾರ್ ಪ್ಲೆಕ್ಸಸ್ ಅಂದ್ರೆ ಈ ನಮ್ಮ ಸ್ವಾಧಿಷ್ಠಾನ ಚಕ್ರ, ಈ ಮಣಿಪೂರಕ ಚಕ್ರ ಇದೆಲ್ಲ, ಅದನ್ನು ಡಿಸ್ಟರ್ಬ್ ಆಗಿದೆ. ಅಲ್ಲಿ ನಾಭಿ ಪ್ರಾಂತ ಇದೆಲ್ಲ, ಸ್ವಲ್ಪ ನಾಭಿ ಅನ್ನೋದು ಪಕ್ಕಕ್ಕೆ ಹೋಗಿದೆ, ಆ ಕಡೆ ಈ ಕಡೆ ಹೋಗಿದೆ ಅಂತ ಅರ್ಥ. ಅದನ್ನು ಸರಿಪಡಿಸ್ಕೊಂಡಿದ್ರೆ ಪೂರ್ತಿ ಈ ಮಲಬದ್ಧತೆ, ಹೊಟ್ಟೆ ಸಮಸ್ಯೆಗಳು, ಈ ಅಸಿಡಿಟಿ, ಗ್ಯಾಸ್ಟ್ರಿಕ್ ಎಲ್ಲ ಹೋಗ್ಲಾಡಿಸ್ಬೋದು. ಇದು ಗೊತ್ತಿಲ್ಲ ಅಂದ್ರೆ ಜನ ಏನಾಗ್ತಾರೆ, ಡಾಕ್ಟರ್ ಹತ್ರ ಓಡ್ತಾರೆ. ಡಾಕ್ಟರ್ ಹತ್ರ ಹೋಗಿ ಅಲ್ಲಿಗೆ ಏನೋ ಲ್ಯಾಕ್ಸೇಟಿವ್ಸ್ ಅವ್ರು ಕೊಡ್ತಾರೆ, ಈ ಈಸಿ ಮೋಷನ್ ಆಗಕ್ಕೆ ಒಂದು ಯಾವ ಮೆಡಿಸಿನ್ ಕೊಡೋದು. ಅದನ್ನು ಅಷ್ಟುವರೆಗೆ ಪರಿಹಾರ, ಅದು ಅವತ್ತು ಮಾತ್ರ ಪರಿಹಾರ. ಅದು ಮತ್ತೆ ಪರಿಹಾರ ಆಗಲ್ಲ, ಮತ್ತೆ ತಿರ್ಗಾ ಬರುತ್ತೆ ಪ್ರಾಬ್ಲಮ್. ಸೊ ಈ ರೀತಿಯಲ್ಲಿ ಆಗ್ತಾ ಇರ್ತದೆ. ಅದನ್ನ ಏನ್ ಮಾಡ್ಬೇಕಂದ್ರೆ, ಈ ರೀತಿಯಲ್ಲಿ ನೋಡುವಾಗ ಎಲ್ಲಾ ರೇಖೆಗಳು ಎರಡು ಕೈಯಲ್ಲಿ ಮ್ಯಾಚ್ ಮಾಡ್ಕೊಂತ ಹೋಗಿ. ಅವಾಗ ಗೊತ್ತಾಗತ್ತೆ ಈ 2 ಕಿರುಬೆರಳಲ್ಲಿ ಯಾವ್ದು ಒಂದು ಮೇಲೆ ಒಂದು ಕೆಳಗಡೆ ಇದೆ ಅಂತ ಇಟ್ಕೊಳ್ಳಿ. ಅವಾಗ ಸೋಲಾರ್ ಪ್ಲೆಕ್ಸಸ್ ಡಿಸ್ಟರ್ಬ್ ಆಗಿದೆ ಅಂತ ಅರ್ಥ. ಎರಡು ಖಂಡಿತ ಕರೆಕ್ಟ್ ಆಗಿ ಮ್ಯಾಚ್ ಇದೆ ಅಂತ ಇಟ್ಕೊಳ್ಳಿ. ಈ ಉದ್ದ ಅನ್ನೋದು, ಹೈಟ್ ಅನ್ನೋದು 2 ಕರೆಕ್ಟ್ ಆಗಿ ಮ್ಯಾಚ್ ಆಗಿದ್ರೆ ಅವಾಗ ಸೋಲಾರ್ ಪ್ಲೆಕ್ಸಸ್ ಕರೆಕ್ಟ್ ಆಗಿದೆ. ನಿಮ್ಮ ನಾಭಿ ಶಿಫ್ಟ್ ಆಗಿಲ್ಲ ಅಂತ ಅರ್ಥ. ಓಕೆ, ನಾವೆಲ್ ಚಕ್ರ ಅಲ್ಲಿ ಶಿಫ್ಟ್ ಆಗಿಲ್ಲ ಅಂತ ಅರ್ಥ. ಏನೋ ಅದರಲ್ಲಿ ಅಡೆತಡೆ ಏನೋ ಆಗಿಲ್ಲ ಅಂತ ಅರ್ಥ. ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಮೇಲೆ ಒಂದು ಕೆಳಗಡೆ ಇದೆ ಅಂತ ಇಟ್ಕೊಳ್ಳಿ. ಅವಾಗ ನಿಮ್ಗೆ ಖಂಡಿತವಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಕಾನ್ಸ್ಟಿಪೇಷನ್ ಎಲ್ಲ ಬರುತ್ತೆ.
ಅದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಾರ್ದು, ತಪ್ಪು ಅರ್ಥ ಮಾಡ್ಕೊಂಡು ಬೇರೆ ಬೇರೆ ಮೆಡಿಸಿನ್ ತಗೋಬಾರ್ದು. ಇದಕ್ಕೇನಂದ್ರೆ ನೋಡಿ, ಈಗ ಇಟ್ಕೊಂಡು ಅಂತ ಇಟ್ಕೊಳ್ಳಿ, ಇದು ಈ ನಮ್ಮ ಎಡಗೈಯಲ್ಲಿ ಸ್ವಲ್ಪ ಮೇಲೆ ಇದೆ ಅಂತ ಇಟ್ಕೊಳ್ಳಿ, ಅಂದ್ರೆ ವ್ಯತ್ಯಾಸ ಅಂತ ಇಟ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕಂದ್ರೆ ಈ ಬಲಗೈಯಿಂದ ಇಲ್ಲಿ ಇಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡು ಈಗ ಇಟ್ಕೋಬೇಕಾಗತ್ತೆ. ಇಟ್ಕೊಂಡು ಏನ್ ಮಾಡ್ಬೇಕು, ಈ ರೀತಿಯಲ್ಲಿ ಈ ತರ ಹೊಡಿಬೇಕಾ, ಜರ್ಕ್ ಹೊಡಿಬೇಕು. ಈ ತರ ಜರ್ಕ್ ಹೊಡಿತಾ ಇದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಮತ್ತೆ ಚೆಕ್ ಮಾಡ್ಕೊಳ್ಳಿ, ಸರಿಯಾದ ರೀತಿಯಲ್ಲಿ ಬಂದಿರ್ತದೆ. ಇದು ಮೇಲೆ ಇದೆ ಅಂತ ಇಟ್ಕೊಳ್ಳಿ, ಈ ಎಡಗೈ ಇರುವಂತ ಕಿರುಬೆರಳು ಮೇಲೆ ಇದೆ ಅಂತ ಇಟ್ಕೊಳ್ಳಿ, ಅವಾಗ ಈಗ ಇಟ್ಕೋಬೇಕಾಗತ್ತೆ. ಅವಾಗ ಈ ರೀತಿಯಲ್ಲಿ ಈ ತರ ಮಾಡ್ಕೊಂಡ್ರೆ ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಕರೆಕ್ಟ್ ಆಗಿ ಕೂತ್ಕೊಳ್ತದೆ. ಕರೆಕ್ಟ್ ಆಗಿ ಕೂತ್ಕೊಂಡಿದೆ ಅಂದ್ರೆ ಅವಾಗ ನಿಮ್ಮ ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಹೋಗ್ತದೆ. ಇನ್ನು ಯಾವ ಡಾಕ್ಟರ್ ಹತ್ರ ಹೋಗೋದ್ ಬೇಕಾಗಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ರೈಟ್. ಥ್ಯಾಂಕ್ ಯು ಕೃಷ್ಣರಾವ್ ಸರ್. ಸರ್ ನಿಮ್ ನಂಬರ್ ಚಾಟ್ ಬಾಕ್ಸ್ ಅಲ್ಲಿ ಚಾಟ್ ಮಾಡಿ ಸರ್ ದಯವಿಟ್ಟು. ಮಂಜುಳಾ ಮೇಡಮ್ ಮಾತಾಡಿ ಮೇಡಮ್. ಸರ್ ನಮಸ್ತೆ. ಹೇಳಿ. ಸರ್ ಕೇಳಿದ್ರಲ್ಲ, ಅದೇ ಸೇಮ್ ಪ್ರಾಬ್ಲಮ್ ಮಾತ್ರ ನನಗೆ ಮೋಷನ್ ಆಗುತ್ತೆ. ಸಾಯಂಕಾಲ ಟೈಮು ಅಥವಾ ಮಧ್ಯಾಹ್ನ ಯಾವಾಗ್ಲೂ ಆಗಲ್ಲ. ಅದು ಎಲ್ಲರೂ ಹೊರಗಡೆ ಹೋದೆ ಅಂದ್ರೆ ಮತ್ತೆ ಅದು ಅವಾಗ್ಲೂ ಆಗಲ್ಲ ಸರ್. ಮನೇಲಿ ಇದ್ದ ಮಾತ್ರ ಡೈಲಿ ಬೆಳಗ್ಗೆ ಟೈಮ್ ಹೋಗ್ತಾ ಇದೆ. ಆಮೇಲೆ ಇನ್ನೊಂದು ಪ್ರಶ್ನೆ ಅಂದ್ರೆ, ಈಗ ಅವ್ರಿಗೆ ಸರ್ ಕೇಳಿದ್ರಿಂದ ಅದು ಆನ್ಸರ್ ಮಾಡಿದ್ರಲ್ಲ, ಅದೊಂದು ಇದಾಯ್ತು. ಇದು ಸರ್, ನಾನು ಮಿಲೆಟ್ಸ್ ಎಲ್ಲ ಪೌಡ್ರ್ ಮಾಡಿ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಗಂಜಿ ತರ ಮಾಡ್ಕೊಂಡು ಬೆಳಗ್ಗೆ ಕುಡಿತಾ ಇದ್ವಿ. ಅದು ತಪ್ಪಾ ಸರ್? ಅದ್ ಮಾಡಬಾರ್ದ? ಎಲ್ಲಾ ಮಿಲೆಟ್ಸ್ ಒಂದೇ ಎಲ್ಲಾ ಮಿಲೆಟ್ಸ್ ಮಿಕ್ಸ್ ಮಾಡಬಾರ್ದು. ಒಂದೊಂದು ಮಿಲೆಟ್ ತಗೋಬೇಕಾಗತ್ತೆ. ಒಂದೊಂದು ಮಿಲೆಟ್ ಒಂದ್ಸರಿ ಅಷ್ಟೇ. ಎಲ್ಲಾ ಮಿಲೆಟ್ಸ್ ಪೌಡರ್ ಮಲ್ಟಿ ಗ್ರೈನ್ ಪೌಡರ್ ಅಂತ ಮಾಡ್ಕೊಂಡು ಹೋಗ್ಬಿಡಿ. ಅದು ಉತ್ತಮ ಆಹಾರ ಅಲ್ಲ ಅದು. ಯಾಕಂದ್ರೆ ಇನ್ನೊಂದು ಹೇಳ್ತೀನಿ ನೋಡಿ, ಅದು ಕಾರಣ ಹೇಳ್ತೀನಿ. ಒಂದೊಂದು ಮಿಲ್ಲೆಟ್ಗೆ ಒಂದು ಗುಣ ಇದೆ. ನಮ್ಮ ದೇಹದಲ್ಲಿ ಒಂದೊಂದು ಮಿಲ್ಲೆಟ್, ಒಂದೊಂದು ಸಿರಿಧಾನ್ಯ ಒಂದೊಂದು ಅಂಗನು ಶುಭ್ರ ಮಾಡ್ತಾ ಹೋಗ್ತದೆ. ಅಂದ್ರೆ ಒಂದೊಂದು ಅಂಗಕ್ಕೆ ಶುದ್ಧಿ ಮಾಡ್ತಾ ಹೋಗ್ತದೆ. ಯಾವುದೇ ಆ ಅಂಗಕ್ಕೆ ಸಂಬಂಧಿತ, ಅವಯವಕ್ಕೆ ಸಂಬಂಧಿತ ಯಾವುದೇ ಕಲ್ಮಶಗಳು, ರುಗ್ಮತಗಳಿದ್ರೂ ತೊಲಗಿಸುವಂತ, ಶುದ್ಧಿ ಮಾಡುವಂತ ವ್ಯವಹಾರ ಒಂದೊಂದು ಮಿಲ್ಲೆಟ್ ಒಂದೊಂದು ರೀತಿಯಲ್ಲಿ ಮಾಡುತ್ತೆ. ಎಲ್ಲ ಮಿಕ್ಸ್ ಮಾಡಿದ್ರೆ ನಿಮ್ ಫಲಿತ ಬರಲ್ಲ. ಅರ್ಥ ಆಯ್ತಾ? 18 ಅವರ್ಸ್ ಬೇಕು ಇದು ಎಲ್ಲ ಧಾನ್ಯ ಸೇವನೆ ಮಾಡಿದಾಗ ಅಂತ ಹೇಳಿದ್ರಲ್ಲ ಸರ್. ಧಾನ್ಯ ಆದ್ರೆ ಕರೆಕ್ಟ್ ಹೇಳಿ. ಬಟ್ ಇದು ನಾವು ಈಗ ಏನೇ ಫುಡ್ ತಗೊಳ್ಳಿ, ಈ ರಾಗಿ ತಿಂದಾಗ ಸ್ವಲ್ಪ ಲೇಟ್ ಆಗುತ್ತೆ, ಮುದ್ದೆ ಎಲ್ಲ ತಿಂದಾಗ. ಬಟ್ ಬಾಕಿ ಏನಾದ್ರು ಈ ಲಿಕ್ವಿಡ್ ಗಂಜಿ ತರ ಏನಾದ್ರು ಕುಡಿದಾಗ 3 ಅವರ್ಸ್ಗೆಲ್ಲ ಹಸಿವಾದಾಗ ಆಗುತ್ತಲ್ಲ ಸರ್? ಹೌದು, ಅದಕ್ಕೆ ಹೇಳ್ತಾ ಇದ್ದಲ್ಲ ನಾನು ಹೇಳೋದು, ಪದಾರ್ಥವಾಗಿ ಯಾವುದೇ ನೀರು ಇರುವಂತ ಆಹಾರಗಳು, ನೀರು ಇರುವಂತ ಆಹಾರಗಳು, ಹಣ್ಣುಗಳು, ತರಕಾರಿಗಳು, ಇಂಥದ್ದು ನೀರಿರುವಂತ ಆಹಾರಗಳು, లేదా ಇಲ್ಲ ಅಂದ್ರೆ ನೇರವಾಗಿ ದ್ರವ ಪದಾರ್ಥಗಳು. ನೀವೆಲ್ಲಿದೆಲ್ಲ ಜ್ಯೂಸು ಇಂಥದ್ದು ಯಾವ್ದಾದ್ರು ನಾವು ಕುಡಿದ್ರೆ ಇದೇನಾಗುತ್ತೆ ಅಂದ್ರೆ 3 ಗಂಟೆ ಸಾಕು, ಜೀರ್ಣ ಆಗಿ ಅದು ಅಬ್ಸರ್ವ್ ಆಗಿ ಅಲ್ಲಿಂದ ಆಚೆ ಕಡೆ ವಿಸರ್ಜನೆಗೆ ಹೋಗ್ಬಿಡ್ತದೆ, ನೇರವಾಗಿ ಹೋಗುತ್ತೆ. ಮಿಕ್ಕಿದು ಧಾನ್ಯದಿಂದ ತಿಂದಿರುವಂತ ಆಹಾರ, ಚಪಾತಿಯಿಂದ ತಿಂದಿರುವಂತ ಆಹಾರ, ಅದು ನಿಮ್ಗೆ ಜೀರ್ಣ ಆಗಿದೆ ಅಂತ ಅನಿಸ್ತದೆ. ಆದ್ರೆ ಅಲ್ಲಿ ಜೀರ್ಣ ಆಗಿ ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ಅಬ್ಸಾರ್ಪ್ಷನ್ಗೆ ಹೋಗಿ 3ನೇ ಸ್ಟೇಜ್ ವ್ಯರ್ಥ ಇದೆಲ್ಲ, ವ್ಯರ್ಥ ಆಗಿಲ್ಲ, ಇನ್ನು ವ್ಯರ್ಥಕ್ಕೆ ಹೋಗಿಲ್ಲ, ಅಲ್ಲಿ ಮಧ್ಯದಲ್ಲಿ ಇರುತ್ತೆ ಅದು. ಈ ಮಧ್ಯದಲ್ಲೇ ಇನ್ನೊಂದು ಆಹಾರ ತಿನ್ಬಿಡ್ತೀವಿ ನಾವು. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ಪೂರ್ತಿ ಜೀರ್ಣ ಆಗಿಲ್ಲ, ಪೂರ್ತಿ ವಿಸರ್ಜನೆ ಆಗಿಲ್ಲ, ಆದ್ರೂ ಮತ್ತೆ ಇನ್ನೊಂದು ಆಹಾರ ಸೇರ್ಕೊತದೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ 2 ವಿಧಗಳ ಆಹಾರ ಒಂದೇ ಸರಿ ಮಿಕ್ಸ್ ಆಗೋದು, ಇದೆಲ್ಲ ತೊಂದರೆ ಆಗ್ತಾ ಇರ್ತದೆ, ದೇಹದಲ್ಲಿ ತೊಂದರೆ ಕೊಡ್ತದೆ ಖಂಡಿತವಾಗಿ. ಅದಕ್ಕೆ ಹೆಚ್ಚು ಜನಗೆ ಈಗ ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇರ್ತೀವಿ, ಬರ್ತಾ ಇರೋ ಪ್ರಾಬ್ಲಮ್ಸೇ ಹೊಟ್ಟೆ ಸಂಬಂಧ ಸಮಸ್ಯೆನೆ. ಅಜೀರ್ಣ, ಕಾನ್ಸ್ಟಿಪೇಷನ್, ಗ್ಯಾಸು, ಯಾವುದೋ ಒಂದು ಸಮಸ್ಯೆ ಬರ್ತಾನೆ ಇದೆ, ನೋಡ್ತಾ ಇದ್ವಿ. ಈಗ ಒಂದು ಮೀಲ್ಸ್ ಇಂದ ಇನ್ನೊಂದು ಮೀಲ್ಸ್ ಗೆ ಎಷ್ಟು ಗ್ಯಾಪ್ ಕೊಡ್ಬೇಕಾಗುತ್ತೆ ಸರ್? ಅದಕ್ಕೆ ನಾನು ಹೇಳ್ತಾ ಇದ್ದೆ, ಅದನ್ನು ಅಲ್ಲ, ಇನ್ನು ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿ ಟೀಚ್ ಮಾಡಿರೋದಕ್ಕೆ ಇನ್ನೂ ತುಂಬಾ ಕ್ಲಾರಿಟಿ ಇದೆ. ಇದ್ರಲ್ಲಿ ಏನಂದ್ರೆ, ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಬ್ಬರು, ಯಾವುದೇ ಮಕ್ಕಳು ಮತ್ತೆ ಈ ಸ್ಪೋರ್ಟ್ಸ್ ಪೀಪಲ್, ಸ್ಪೋರ್ಟ್ಸ್ ಗೇಮ್ಸ್ ಆಡೋಂಥವ್ರು, ಇವ್ರು ಬಿಟ್ರೆ ಮಿಕ್ಕಿದವರೆಲ್ಲ ಸ್ವಲ್ಪ ದೊಡ್ಡವರು, 25 ಮೇಲೆ, 25-30 ವರ್ಷ ಇರುವಂತ, ಅದರಿಂದ ಮೇಲೆ ಅಂತ ಎಲ್ಲ ವ್ಯಕ್ತಿಗಳು ಮಾಡ್ಬೇಕಾಗಿರೋದು ಯಾವುದೋ ಒಂದು ಸಮಯದಲ್ಲಿ ಮಾತ್ರ ಧಾನ್ಯದ ಆಹಾರ. ಮಿಕ್ಕಿದ ಸಮಯದಲ್ಲಿ ಯಾವುದೇ ರೀತಿಯಲ್ಲಿ ಈ ತರಕಾರಿಗಳು, ಹಣ್ಣುಗಳು, ಇಂಥ ಆಹಾರ ತಿಂತ ಹೋಗ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ನಿಮ್ಗೆ ಜೀರ್ಣಾಶಯ
ಮತ್ತೆ ವಿಸರ್ಜನಾ ಎಲ್ಲ ಚೆನ್ನಾಗಾಗ್ತದೆ, ಯಾವ ತೊಂದರೆಗಳು ಬರಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಈ ರೀತಿಯಲ್ಲಿ ಮಾಡ್ಕೋಬೇಕು. ಅಂದ್ರೆ ರೋಗಗಳಿದ್ರು ರೋಗಗಳಿಲ್ಲ ಅಂದ್ರೂ ಈ ತರ ಮಾಡ್ಕೊಂಡೋದು ಅತ್ಯುತ್ತಮ ವಿಧಾನ ಅಂತ ಹೇಳ್ತಾರೆ. ಸರ್ ಇದು ಟ್ರಿಪಲ್ Okay, ಚೂರ್ಣ ತಗೊಂಡಾಗ ನನ್ನ ಎಮೋಷನ್ಸ್ ಕರೆಕ್ಟ್ ಆಗಿ ಆಗ್ತಾ ಇತ್ತು ಸರ್. ಬಟ್ ಅದು ಹಾ. ತಗೋಬಾರ್ದು ಅಂತ ಹೇಳ್ತಾರಲ್ಲ ಸರ್, ತಗೋಬೋದಾ? ಇಲ್ಲ ಏನಿಲ್ಲ, ಅದೇ ತಗೋಬಹುದು. ನೈಟ್ ತಗೋಬಹುದು. ಹಾ ಸರ್, ಹ್ಮ್ ಥ್ಯಾಂಕ್ ಯು ಸರ್. ರೈಟ್. ಓಕೆ, ಥ್ಯಾಂಕ್ ಯು ಮಂಜುಳಾ ಮೇಡಮ್. ಥ್ಯಾಂಕ್ಸ್ ಅಲಾಟ್ ಮೇಡಮ್. ಓಕೆ, ಥ್ಯಾಂಕ್ ಯು. ಯೋಗಿತಾ ಮೇಡಮ್ ಮಾತಾಡಿ ಮೇಡಮ್. ಗುರುಜಿ, ಅದು ನೀವ್ ಹೇಳಿದ್ರಲ್ಲ ಡೈಜೆಷನ್ಗೆ ಈ ಮುದ್ರೆ ಅಂತ, ನಿದ್ದೆಗೆ ಯಾವ ಮುದ್ರೆ? ನಿದ್ದೆಗೆ ಬಂದು ಎರಡು ಮುದ್ರೆಗಳಿದೆ. ಒಂದು ಶಕ್ತಿ ಮುದ್ರೆ ಇದೆ, ಇನ್ನೊಂದು ಸ್ಲೀಪ್ ಮುದ್ರಾ ಅಂತ ಇದೆ. ಸ್ಲೀಪ್ ಮುದ್ರಾ ಅಂದ್ರೆ ನೋಡಿ, ಈಗ ಇಟ್ಕೋಬೇಕು. ಇಟ್ಕೊಂಡು ಒಂದ್ರಲ್ಲಿ ತೋರಿಸ್ತೀನಿ. ಫಸ್ಟ್ ಇದು ನೋಡ್ಕೊಳ್ಳಿ. ಇದು ಅಂದ್ರೆ ಫಸ್ಟ್ ಇದು ಕ್ಲೋಸ್ ಮಾಡಿ, ಆಮೇಲೆ ಈ ಕಿರುಬೆರಳು ಮಧ್ಯದಲ್ಲಿ ಇಟ್ಬಿಡಿ. ಒಳಗಡೆ ಇರ್ಬೇಕು, ಹೊರಗಡೆ ಇಟ್ಕೊಂಡು ಈ ಎರಡು ಹೀಗೆ ಇಟ್ಕೊಳ್ಳಿ. ಇದನ್ನು ಅಷ್ಟೇ ಹಿಂಗೆ ಇಟ್ಕೊಂಡು ಇದು ಹೀಗೆ ಮಾಡ್ಕೊ, ಹೀಗೆ ಇಟ್ಕೊಂಡು ಹಿಂಗೆ ಮಾಡ್ಕೊಂಡು ಸೊ ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹಾಗೆ ಬೆಡ್ ಮೇಲೆ ಕೂತ್ಕೊಂಡು ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಸ್ವಲ್ಪ ಹೊತ್ತಿಗೆ ನಿಮಗೆ ನಿದ್ದೆ ಬಂದ್ಬಿಡ್ತದೆ. ಸ್ಲೀಪ್ ನನ್ಗೆ ಮುದ್ರೆ. ಹೆಂಗ್ ಅಭ್ಯಾಸ ಆಗ್ಬಿಟ್ಟಿದೆ ಅಂದ್ರೆ ವಿಕ್ಸೋ ಇಲ್ಲ ಅಮೃತಾಂಜನೋ ಹಾಕೊಂಡ್ರೇನೆ ನಿದ್ದೆ ಬರೋದು, ಇಲ್ಲ ಇಲ್ಲಾಂದ್ರೆ ನಿದ್ದೆ ಬರಲ್ಲ, ಆತರ ಆಗ್ಬಿಟ್ಟಿದೆ. ಈಗ ಇಟ್ಕೊಂಡು ಇದು ಪ್ರಾಕ್ಟೀಸ್ ಮಾಡಿ. ಧ್ಯಾನದಲ್ಲಿ ಕೂತ್ಕೊಂಡು ಹಾಗೆ ಧ್ಯಾನದಲ್ಲಿ ಕೂತ್ಕೊಂಡು ಹಾಗೆ ನಿದ್ದೆ ಮಾಡಕ್ ಪ್ರಯತ್ನ ಮಾಡಿ. ಅದು ಯೋಗ ನಿದ್ರೆ ಆಗತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ, ನಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ಇದು ಅದ್ಭುತವಾದ ಮುದ್ರೆ ಇದು. ರೈಟ್. ಥ್ಯಾಂಕ್ ಯು ಗುರುಜಿ. ಮೇಡಮ್ ನಮ್ಮ ಮಧುರಾ ಮೇಡಮ್ ಇದ್ದಾರೆ ಮೇಡಮ್, ಅವರು ಎಕ್ಸ್ಪರ್ಟ್, ಯೋಗ ನಿದ್ರಕ್ಕೆ ಎಕ್ಸ್ಪರ್ಟ್ ಮೇಡಮ್. ಅವರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮೇಡಮ್. ಮಧುರಾ ಹೆಗ್ಡೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಇರುತ್ತೆ ಮೇಡಮ್, ಅಡ್ಮಿನ್ ನಲ್ಲಿ ಇರುತ್ತೆ. ಇಲ್ಲ ಅಂದ್ರೆ ದೀಪಾ ಮೇಡಮ್ಗೆ ಅಥವಾ ನಮ್ಮ ರೇಣು ಮೇಡಮ್ಗೆ ಕಾಲ್ ಮಾಡಿ, ಅಶ್ವಿನಿ ಮೇಡಮ್ಗೆ ಕಾಲ್ ಮಾಡಿದ್ರೆ ಅವ್ರ ನಂಬರ್ ಕೊಡ್ತಾರೆ. ಅವರು ತುಂಬಾ ಎಕ್ಸ್ಪರ್ಟ್ ಇದ್ದಾರೆ ಮೇಡಮ್ ಯೋಗ ನಿದ್ರಾದಲ್ಲಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಅಲಾಟ್ ಮೇಡಮ್. ಕ್ಲಾಸ್ ಯಾವ್ದೋ ಒಂದು ಇದೆ ಅಂತ ಹೇಳಿದ್ರು ಸರ್, 24th 25th. ಸೊ ಅದನ್ನ ಕೇಳಿಸ್ಕೊಂಡು ಆಮೇಲೆ ಇದ್ ಮಾಡೋಣ ಅಂತ. ಸ್ಲೀಪ್ ಬಗ್ಗೆ ಅವ್ರು ನಮ್ಮ ಕ್ಲಾಸ್ ಮಾಸ್ಟರ್ ಇದೆ ಅಂತ ಮೇಡಮ್. ನಿನ್ನೆ ಹೇಳಿದ್ರು. ಹೌದು ಮೇಡಮ್, ಹೌದು. ಅದಕ್ಕೆ ಅದ್ರ ಅವರು ಬಗ್ಗೆ ಕ್ಲಾಸ್ ಕೊಡ್ತಾರೆ ಮೇಡಮ್ ಅವರಿಗೆ. ಆಮೇಲೆ ಮಲ್ಕೊಂಡು ಮುಂಚೆ ಇದೆಲ್ಲ ಈ ಎರಡು ಪಾದಗಳು ಚೆನ್ನಾಗಿ ಉಜ್ಬೇಕು. ಈ ತರ ಒಂದ್ ಮೇಲೆ ಒಂದು ಎರಡು ಪಾದಗಳಿದ್ರೆ ಇದ್ರ ಮೇಲೆ ಈ ತರ, ಮತ್ತೆ ಈ ಪಾದ ಮೇಲೆ ಚೆನ್ನಾಗಿ ಒಂದು 2 ನಿಮಿಷಕ್ಕೆಲ್ಲ ಉಜ್ಜಿ ಆಮೇಲೆ ಮಲ್ಕೋಬೇಕು, ನಿದ್ದೆ ಬರುತ್ತೆ. ಇನ್ನೊಂದು ಮಾಡ್ಬೇಕಂದ್ರೆ ಒಂದು ಬಿಸಿ ನೀರು, ಅಂದ್ರೆ ತುಂಬಾ ಬಿಸಿ ಇರಬಾರ್ದು, ಒಂದು ಮೀಡಿಯಂ ಬಿಸಿ ಇರುವಂತ ನೀರು 2 ಪಾದಗಳ ಮೇಲೆ ಹಾಕೊಂಡು ಆಮೇಲೆ ನಿದ್ದೆಗೆ ಹೋದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಇವೆಲ್ಲ ಬೇರೆ ಎಷ್ಟೋ ಟೆಕ್ನಿಕ್ಸ್ ಇದೆ. ಯಾವ್ದು ಅಳವಡಿಸ್ಕೊಂಡ್ರೆ ನಿಮ್ಗೆ ಯಾವ್ದಿಂದ ಗುಣ ಆಗುತ್ತೋ ಅದು ಮಾಡ್ಕೊಂತ ಹೋಗಿ. ಆಯ್ತಾ? ಅಷ್ಟೇ. ಆಮೇಲೆ ಇನ್ನ ಒಂದು ಗುರುಜಿ, ನಂದು ಮೇಜರ್ ಪ್ರಾಬ್ಲಮ್ ಅಂದ್ರೆ ನಂದು 1000 ಪ್ರಾಬ್ಲಮ್ಸ್ ಇದಾವೆ. ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ, ಇವಾಗ ನಾಳೆ ಎಲ್ಲಾದ್ರೂ ಹೋಗ್ತೀನಿ ಅಂದ್ರೆ ಇವತ್ ನೈಟ್ ಎಲ್ಲ ನಿದ್ದೆ ಬರಲ್ಲ ನನ್ಗೆ. ಅದು ಟೆನ್ಷನ್ ಆಗ್ಬೋದು, ಇಲ್ಲಾಂದ್ರೆ ಒತ್ತಡ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು ಅಷ್ಟೇ. ಅದನ್ನ ಹೆಂಗೆ ಅಂದ್ರೆ ನಾನೇ ರಿಲ್ಯಾಕ್ಸ್ ಮಾಡ್ಕೋಬೇಕು ಅಷ್ಟೇ. ಧ್ಯಾನ ಮಾಡ್ಬೇಕು, ಧ್ಯಾನ ಮಾಡಿದ್ರೆ ರಿಲ್ಯಾಕ್ಸ್ ಆಗತ್ತೆ ಖಂಡಿತ. ಥ್ಯಾಂಕ್ ಯು ಗುರುಜಿ. ರೈಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಅಲಾಟ್ ಮೇಡಮ್. ವೀಣಾ ಮೇಡಮ್ ಮಾತಾಡಿ. ವೀಣಾಕ್ಕೆ ಸರ್, ನಮ್ದು ಆಹಾರ ಪದ್ಧತಿ ತುಂಬಾ ರಾಂಗ್ ಇತ್ತು ಅಂತ ಗೊತ್ತಾಯ್ತು ಸರ್ ಇವಾಗ ನಿಮ್ ಕ್ಲಾಸ್ ಕೇಳಿದ್ಮೇಲೆ. ನಾನ್ ಟೈಲರಿಂಗ್ ಮಾಡ್ತಾ ಇದ್ದೀನಿ ಸರ್. 3 ಹೊತ್ತುನು ನಾವು ಅಂದ್ರೆ ಊಟ ಮಾಡ್ಲೇಬೇಕು ಫ್ಯಾಮಿಲಿ ಜೊತೆ ಅನ್ನೋ ಉದ್ದೇಶಕ್ಕಾದ್ರೂ ನಾವು ಬರೀ ಧಾನ್ಯಗಳದೇ ತಿಂತಾ ಇದ್ವಿ. ಮತ್ ಇನ್ನೂ ಒಂದು ರಾಂಗ್ ಮೆಥಡ್ ಏನಂದ್ರೆ ಊಟ ಆದ್ಮೇಲೆ ಬಾಳೆಹಣ್ಣು ತಿನ್ಬೇಕು, ಹಣ್ಣು ತಿನ್ಬೇಕು, ಈ ಕಡೆ ಊಟನೂ ಮಾಡ್ಬೇಕು, 3 ಹೊತ್ತು ಧಾನ್ಯಗಳ ಊಟನೇ ಮಾಡ್ತಾ ಇದ್ದಿದ್ದು. ಅಂದ್ರೆ ಇತ್ತೀಚಿಗೆ ನಂದು ಏನಂದ್ರೆ ವೆಯ್ಟ್ ಜಾಸ್ತಿ ಇದೆ ಅನ್ನೋ ಉದ್ದೇಶ ಅನ್ನೋದಕ್ಕಿಂತಲೂ ನಾನು ಸ್ವಲ್ಪ ಕೂತೆ ಕೆಲಸ ಮಾಡೋದ್ರಿಂದ ನನಗೇನ್ ಹೆವಿ ಫುಡ್ ಏನ್ ಬೇಕಾಗಲ್ಲ ಸರ್. 1 ಚಪಾತಿ, 1 ಚಪಾತಿಗೆ ಸ್ವಲ್ಪ ಪಲ್ಯ ಜಾಸ್ತಿ ತಿಂದು ಮುಗಿಸ್ತಾ ಇದ್ದೆ. ಆದ್ರೆ ಈಗ ನೀವ್ ಹೇಳಿರೋ ಕ್ಲಾಸ್ ಪ್ರಕಾರ ನನಗೆ ಈಗ ತಿಳ್ಕೊಂಡಿದ್ದೆ ಏನಂದ್ರೆ, ನನಗೆ 1 ಹೊತ್ತು ಧಾನ್ಯದ ಊಟ ಸಾಕು ಅನ್ನೋದು ಗೊತ್ತಾಯ್ತು ಸರ್. ಹೌದು, ಕರೆಕ್ಟ್. ಆಮೇಲೆ ಚಪಾತಿನ ಅಷ್ಟೇ, ಚಪಾತಿ ನಾರ್ಮಲ್ ಗೋಧಿ ಪೌಡರ್ ಯೂಸ್ ಮಾಡ್ಕೋಬೇಡಿ, ತಪ್ಪಿದೆ ಅದು. ನಾರ್ಮಲ್ ಗೋಧಿ ಆಟ ತಪ್ಪಿದೆ. ಜವೆ ಗೋಧಿ ಮಾಡಿಸ್ತಾ ಇದ್ದೀನಿ ಸರ್ ನಾನು. ಜವ ಗೋಧಿ ಮಾಡಿಸಿ, ಜವ ಗೋಧಿ ಮಾಡಿಸಿ, ಒಳ್ಳೇದು.
ಹಾನ್ರಿ ಸರ್. ಮತ್ತೆ ಇನ್ನೊಂದು ಸರ್, ಈಗ ಒನ್ ಟೈಮ್ ನಾವು ಮುದ್ದೆ, ಒನ್ ಟೈಮು ಚಪಾತಿ ಇಲ್ಲ ರೊಟ್ಟಿ ತಗೊಳ್ತಾ ಇದ್ವಲ್ಲ, ಈಗ ಅದು ಮುದ್ದೆ ಬಿಟ್ಟು ಗಂಜಿ ಮಾಡ್ಕೋಬೋದಲ್ಲ ಸರ್? ಗಂಜಿ ಗಂಜಿ ದ್ರವ ಪದಾರ್ಥ ಮಾಡ್ಕೋಬಹುದು, ತೊಂದರೆ ಇಲ್ಲ. ದ್ರವ ಪದಾರ್ಥ ಏನ್ ಹೌದು ತೊಂದರೆ ಸರ್. ಇಲ್ಲ. ಥ್ಯಾಂಕ್ ಯು ಸರ್. ಮತ್ತೆ ಇನ್ನೊಂದ್ ಸರ್, ಇದು ನನಗೆ ಥೈರಾಯ್ಡ್ ಇದೆ, weight ಜಾಸ್ತಿ ಇದೆ ಸರ್. ತ್ರಿಫಲ ಚೂರ್ಣ ತಗೋಬೋದಾ ಸರ್ ಇದು weight lossಗೆ ಅಂತಾನೆ? ವೆಯ್ಟ್ ಲಾಸ್, ಎಸ್. ಕಾನ್ಸ್ಟಿಪೇಷನ್ ಇದೆಲ್ಲ ಹೋಗಲಾಡಿಸ್ತದೆ, ಸ್ವಲ್ಪ ವ್ಯರ್ಥ ಪದಾರ್ಥ ತೊಲಗಿಸ್ತದೆ. ಅವಾಗ ತೂಕ ಕಡಿಮೆ ಅಂತ ಅವಕಾಶ ಅದ್ಭುತವಾಗಿರುತ್ತೆ. ಆದ್ರೆ ಥೈರಾಯ್ಡ್ ಸರಿಪಡಿಸ್ಕೊಂಡಾಗ ತುಂಬಾ ಪದ್ಧತಿಗಳು ನಾವು ಹೇಳಿದ್ವಿ. ನೀವು ಮಾತಾ ಟಿವಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ? ಹೌದು ಸರ್, ಮಾಡ್ಕೊಂಡಿದ್ದೀನಿ. ಅದ್ರ ಒಳಗಡೆ ಹೋಗಿ ಎಲ್ಲಾ ವಿಡಿಯೋಗಳಿದೆ. ಹೌದು ಸರ್. ಥೈರಾಯ್ಡ್ ಬಗ್ಗೆ ತುಂಬಾ ಆಳವಾದ ಸಬ್ಜೆಕ್ಟ್ ಹೇಳಿದ್ವಿ. ನೀವು ಅದರಲ್ಲಿರುವಂತ ಹೌದು ಸರ್. ಪದ್ಧತಿಗಳೆಲ್ಲ ಪಾಲನೆ ಮಾಡಿ ಸಾಕು. ಥೈರಾಯ್ಡ್ ಸರಿ ಈಸಿಯಾಗಿ ಹೋಗುತ್ತೆ, ತೊಂದರೆ ಇಲ್ಲ. ಥೈರಾಯ್ಡ್ಗೆ ಯಾವುದು ಸರಿ ಮದ್ದು ಯಾವುದು ಬೇಕಾಗಿಲ್ಲ. ಸರ್. ಇನ್ನೊಂದು ಥೈರಾಯ್ಡ್ ಅಂತಂದ್ರೆ ಸರ್, ಇದು ನಂದು ಗಡ್ಡೆ ಇತ್ತು, ಅದು ಆಪರೇಷನ್ ಆದ್ಮೇಲೆ 300 mg ಟ್ಯಾಬ್ಲೆಟ್ ಕೊಡ್ತಾ ಇದ್ರು ಸರ್. ಈಗ 275 ಮಾಡಿದ್ದಾರೆ. ಅದೊಂದು ಲಿಕ್ವಿಡ್ ಹಾಕ್ತಾರೆ ಸರ್ 6 ತಿಂಗಳಿಗೆ ಒಂದ್ಸಾರಿ. ಇಲ್ಲಮ್ಮ, ಇವೆಲ್ಲ ತೊಂದರೆ ಆಗ್ತದೆ. ಇವೆಲ್ಲ ಈ ಕೆಮಿಕಲ್ಸ್ ಇವೆಲ್ಲ ಬಾಡಿ ಒಳಗಡೆ ಹೋದ್ರೆ ಏನೇನ್ ಆಗ್ತದೆ ಯಾರು ಗೊತ್ತಿಲ್ಲ. ನಿಮಗೆ ಬೇಕಾಗಿರೋದು ಆಹಾರ, ಮನಸ್ಸಿಗೆ ಸರಿ ಆಹಾರ ಧ್ಯಾನ, ದೇಹಕ್ಕೆ ಆಹಾರ ಸಾತ್ವಿಕ ಆಹಾರ ಅಷ್ಟೇ. ಹ್ಞೂ ಸರ್. ಇದೆಲ್ಲ ಗೊತ್ತಾದ್ಮೇಲೆ ನಾನು ಇವಾಗ 3 ತಾಸಂತೂ ನಾನು ಮಾಡೇ ಮಾಡ್ತೀನಿ ಸರ್ ಧ್ಯಾನನ. ಧ್ಯಾನ ಅದು ಹೆಚ್ಚು ಮುಂಚೆಗಿಂತ ಮಾಡ್ತಾವ್. ಹೌದು ಸರ್. ಅಲ್ಲ, ಮುಂಚೆಗಿಂತ ತುಂಬಾ ರಿಲೀಫ್ ಇದೀನಿ. ಮತ್ತೆ ಮುಂಚೆ ಬಹಳ ಸೋಂಬೇರಿತನ, ಅಂದ್ರೆ ನನಗೆ ಕೆಲಸ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಸೋಂಬೇರಿ ಅನ್ನೋದಕ್ಕಿಂತ ಕ್ಯಾಲ್ಸಿಯಂ ಕಡಿಮೆ ಇದೆ ಅಂತೇಳಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್, ವಿಟಮಿನ್ ಟ್ಯಾಬ್ಲೆಟ್ ಹೆಚ್ಚು ಕೊಡ್ತಾ ಇದ್ದೆ ಸರ್. ಈಗ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಧ್ಯಾನ ಜಾಸ್ತಿ ಮಾಡಿದ್ಮೇಲೆ ನಾನು ತುಂಬಾ ಹೆಲ್ತಿ ಇದ್ದೀನಿ. ಈಗ ಅದೇ ಮುಂಚೆಗೆ ಹೋಲ್ಸ್ಕೊಂಡ್ರೆ ನಾನು ತುಂಬಾ ಹೆಲ್ತಿ ಇದೀನಿ ಸರ್. ಆದ್ರೆ ಈಗ ಥೈರಾಯ್ಡ್ ಮಾತ್ರ ತಗೊಳ್ತಿದ್ದೀನಿ. ಅವ್ರು ಕ್ಯಾಲ್ಸಿಯಂ ತಗೊಳಕ್ ಹೇಳಿದಾರೆ. ಕ್ಯಾಲ್ಸಿಯಂ ನಾರ್ಮಲ್ ಇದೆ ನಾನು ಚೆಕ್ ಮಾಡಿಸಿದಾಗ, ಹಂಗಾಗಿ ನಾನು ತಗೊಂಡಿಲ್ಲ ಸರ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್. ಟ್ಯಾಬ್ಲೆಟೇ ಬೇಡ. ನೀವು ಸಮುದ್ರಪಾನ ಮಾಡ್ತೀರಾ? ಹೇಳಿ, ಸಮುದ್ರಪಾನ ಮಾಡಿ. ಸರ್ ಗೊತ್ತಿಲ್ಲ ಸರ್, ಅದು ಗೊತ್ತಿಲ್ಲ? ಓಕೆ. ಅದನ್ನು ನೀವು ಬರ್ತೀರಲ್ಲ ಸೆಪ್ಟೆಂಬರ್ 15 ಬನ್ನಿ, ಅಲ್ಲಿ ಮಾತಾಡಿ ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಇಲ್ಲಾಂದ್ರೆ ವಿಡಿಯೋಗಳು ನೋಡಿ, ಮಾತಾ ಟಿವಿಯಲ್ಲಿ ವಿಡಿಯೋಗಳು ನೋಡಿ. ವಿಡಿಯೋ ನೋಡಿ ಸರ್. ಅದೇ ಇದು ಭೀಮಾವರಂಗೆ ಹೊರಟಿದೀವಿ ಸರ್, 15th ಅಲ್ಲಿ ಇರ್ತೀವಿ ಸರ್. ಅದಕ್ಕೋಸ್ಕರ ಅದೇ ಸಮುದ್ರಪಾನದು ವಿಡಿಯೋಗಳಿದೆ. ಎಲ್ಲ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ, ಪೂರ್ತಿ ಅರ್ಥ ಆಗತ್ತೆ, ಯಾವ ತರ ಸರಿ ಮಾಡೋದು ಸರ್. ಅಂತ ಅರ್ಥ ಆಗತ್ತೆ. ಸರಿ ಸರ್. ಯಾಕಂದ್ರೆ ಥ್ಯಾಂಕ್ ಯು ಸರ್. ಈಗಾಗಲೇ ತುಂಬಾ ಮಾಸ್ಟರ್ಸ್ ಫಾಲೋ ಮಾಡ್ತಾ ಇದ್ದಾರೆ. ಒಳ್ಳೆ ಫಲಿತಗಳು ಸಿಕ್ಕಿದೆ ಆಲ್ರೆಡಿ. ಸರ್, ಇದಂಗಾದ್ರೆ ತ್ರಿಫಲ ಚೂರ್ಣ ಬೆಳಿಗ್ಗೆ ಸಾಯಂಕಾಲ 2 ಟೈಮ್ ತಗೊಳ್ಳ, 1 ಟೈಮ್ ತಗೊಳ್ಳ ಸರ್? ಇಲ್ಲ, ನೈಟ್ ಉಗುರು ಬೆಚ್ಚಗೆ ನೀರು, ಯಾವ್ದು ಉಗುರು ಬೆಚ್ಚ? ನೀರಲ್ಲಿ ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೀಣಾ ಮೇಡಮ್. ಮಧುರಾ ಮೇಡಮ್ ಮಾತಾಡಿ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಏನಿಲ್ಲ, ಅದೇ ನಿದ್ರೆಗೆ ಯೋಗ ನಿದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ. ನಿದ್ರೆ ಕಡಿಮೆ ಇರೋರಿಗೆ ಯೋಗ ನಿದ್ರೆ ಮೂಲಕ ನಿದ್ರೆ ಮಾಡಿಸ್ಬೋದು. ಅವರಿಗೆ ಒಳ್ಳೆ ನಿದ್ದೆ ಒಂದು ಬರುತ್ತೆ. ನಾನು ತುಂಬಾ ಕ್ಲಾಸಸ್ ತಗೊಂಡಿದ್ದೀನಿ ಅದ್ರ ಬಗ್ಗೆ. ನಿದ್ರೆ ಪ್ರಾಬ್ಲಮ್ ಇದ್ದವ್ರಿಗೆ ಆಗುತ್ತೆ. ಮತ್ತೆ ಆಹಾರಗಳು ಸಮತೋಲನ, ಬ್ಯಾಲೆನ್ಸ್ ಫುಡ್ ತಗೋಬೇಕು. ಅಂದ್ರೆ ನಿದ್ರೆ ಸ್ವಲ್ಪ ಪ್ರಾಬ್ಲಮ್ ಇರೋರು ಆಹಾರನೂ ಒಂದು ಅಂಶ ಆಗಿರುತ್ತೆ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಅಂದ್ರೆ ಸಾತ್ವಿಕ ಫುಡ್ ಆದಷ್ಟು ತಗೊಳಕ್ಕೆ ಅವರು ಇದ್ ಮಾಡ್ಕೋಬೇಕು. ಅಂದ್ರೆ ಈಗ ಸಾತ್ವಿಕ ಫುಡ್ ಇನ್ನೊಂದು ಏನಂದ್ರೆ ಬೇಗ ತಿನ್ಬೇಕು. ನಿದ್ದೆ ಬೇಗ ತಿನ್ಬೇಕು. ಹೌದು ಅವರು ಹೌದು ತಿನ್ನೋದೇ ಲೇಟ್ ಆಗಿ ತಿಂದ್ರೆ ಅದು ಹಾ ಆಹಾರ ಜೀರ್ಣ ಆಗ್ತಾ ಇದ್ರೆ ಅವಾಗ ಬ್ರೈನ್ ವರ್ಕ್ ಆಗ್ತಾನೆ ಇರ್ತದೆ. ಹೌದು ಸರ್. ಬ್ರೈನ್ ನಿದ್ದೆಗೆ ಹೋಗಲ್ಲ ಅದು. ಹೌದು. ಸಿಸ್ಟಮ್ ಫುಡ್ ಅಂದ್ರೆ ನಾವು ತಗೊಳ್ಳೋ ಟೈಮಿಂಗ್ಸ್ ಅನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ ಸರ್ ನಿದ್ದೆಗೂನು. ಅಂದ್ರೆ ಮತ್ತೆ ಈ ಟಿವಿ ನೋಡೋದು, ಮೊಬೈಲ್ ನೋಡೋದು ಜಾಸ್ತಿ ಇದಾದ್ರೂನು, ಅಡಿಕ್ಟ್ ಆದ್ರೂನು ಸರ್ ನಿದ್ದೆಗೂ ಪ್ರಾಬ್ಲಮ್ ಆಗುತ್ತೆ ಅದೆಲ್ಲ. ಅದಕ್ಕೆ ಏನಂದ್ರೆ ಧ್ಯಾನ ಮಾಡ್ಬೇಕು, ಇಲ್ಲಾಂದ್ರೆ ಯೋಗ ನಿದ್ರೆ ಮಾಡ್ಬೇಕು. ಆ ತರದ ಮೂಲಕನೇ ಪರಿಹಾರ ಮಾಡ್ಕೋಬೇಕು. ಮತ್ತೆ ಈ ಕ್ಯಾಲ್ಸಿಯಂಗೆ ಮಾತ್ರೆ ತಗೊಳ್ತಾರಲ್ಲ ಸರ್, ನಮ್ಮಲ್ಲೇ ಫುಡ್ ಬೇಕಾದಷ್ಟಿದೆ. ಅಂದ್ರೆ ಕ್ಯಾಲ್ಸಿಯಂಗೆ ಆ ಮಾತ್ರೆ ತಗೊಳ್ಳೋಂತ ಒಂದು ಅವಶ್ಯಕತೆನೇ ಇರಲ್ಲ ಸರ್. ಬೇಕಾದಷ್ಟು ನಮ್ಮ ಆಯುರ್ವೇದಿಕ್ ಅಲ್ಲಿ ಇರುತ್ತೆ, ಇಲ್ಲಾಂದ್ರೆ ಮನೆಯಲ್ಲೇ ಇರುತ್ತೆ ಸರ್ ಬೇಕಾದಷ್ಟು. ಅದ್ರಲ್ಲೇ ಕ್ಯಾಲ್ಸಿಯಂ ಜಾಸ್ತಿ ಮಾಡ್ಕೋಬಹುದು. ನನ್ಗೂ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಸರ್, ನನ್ಗೆ ಕ್ಯಾಲ್ಸಿಯಂ ಕಡಿಮೆ ಇದೆ, ನೀವು ತಿನ್ಬೇಕು, ಹಂಗಾಗುತ್ತೆ ಹಿಂಗಾಗುತ್ತೆ ಅಂದ್ರು. ಬಟ್ ನಾನ್ ತಗೊಂಡಿಲ್ಲ. ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ ಸರ್. ನನಗೇನ್ ಬೇಕು ಈ ಕಾಳುಗಳದ್ದು ಮಾಲ್ಟ್ ಮಾಡ್ಕೊಳ್ತೀನಿ ಸರ್. ಈ ಡ್ರೈ ಕಾಳು ಇರುತ್ತಲ್ಲ, ಅದ್ರಲ್ಲಿ ಮಾಲ್ಟ್ ಮಾಡ್ತೀನಿ. ಅದರಿಂದ ನಮ್ಮ ಇದನ್ನ ಜಾಸ್ತಿ ಮಾಡ್ಕೋಬಹುದು ಸರ್. ಒಂದಿನ ಕ್ಲಾಸ್ ಕೊಡ್ತೀನಿ ಸರ್ ನೆಕ್ಸ್ಟ್ ಯಾವ್ದಾದ್ರು ಮಂತ್ ಅಲ್ಲಿ ಮಾಲ್ಟ್ ಮಾಡೋದು. ಈಗ ಕ್ಯಾಲ್ಸಿಯಂ ಬೇಕಂದ್ರೆ ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪು ಸರ್. ನುಗ್ಗೆ ಸೊಪ್ಪು ಅದ್ಭುತವಾದ ಕ್ಯಾಲ್ಸಿಯಂ ಅದರಲ್ಲಿ ಇರೋದು. ಮತ್ತೆ ಬೆಲ್ಲದಿಂದ ತುಂಬಾ ಸಿಗುತ್ತೆ ಸರ್. ಬೆಲ್ಲ ಜಾಸ್ತಿ
ಸಾವಯವ ಬೆಲ್ಲ ಇರುತ್ತಲ್ಲ ಅದನ್ನ ತುಂಬಾ ಆಮೇಲೆ ಯೂಸ್ ಮಾಡ್ಬೇಕು. ಇನ್ನೊಂದು ಇದು ಯಾವ್ದದು ಆ ಎಲ್ಲಿ ಎಳ್ಳಡ್ಡು ಇದೆಲ್ಲ ಎಲ್ಲಿಂದ ಮಾಡ್ತೀವಲ್ಲ, ಎಲೆ ಹಾ, ಬೀಜಗಳು ಎಳ್ಳು ಸರ್, ಎಳ್ಳಿನ ಉಂಡೆ ತರ ಮಾಡ್ಕೋಬಹುದು ಬೆಲ್ಲ ಹಾಕಿ. ಇಲ್ಲ ಮಾಡ್ಕೊಂಡ್ರೆ ಅಂದ್ರೆ ಅದೇ ಅದ್ರದ್ದು ಅದ್ಭುತ ಕ್ಯಾಲ್ಸಿಯಂ. ಪಾನೀಯ ಮಾಡ್ಕೋಬಹುದು ಸರ್. ಬೆಲ್ಲ ಅಂದ್ರೆ ಅದ್ರದ್ದು ಹೌದು. ಡೈಲಿ ಒಂದು ಜ್ಯೂಸ್ ತರ ಮಾಡಿ ಕುಡಿಬಹುದು. ಅದು ಬೆಲ್ಲನೇ ಹಾಕ್ಬೇಕು. ಈ ಹ್ಮ್. ಶುಗರ್ ಇರೋರು ಬೆಲ್ಲ ತಿನ್ಬೋದಾ ಅಂತ ಕೇಳ್ತಾರೆ. ಏನು ಎಫೆಕ್ಟ್ ಇಲ್ಲ ಸರ್. ಬೆಲ್ಲ ಈ ಶುಗರ್ ಇರೋರಿಗೆ ಏನು ಪ್ರಾಬ್ಲಮ್, ಸಕ್ಕರೆ ತಿನ್ಬಾರ್ದು ಅಂತ ಹೇಳ್ತಾರೆ. ಸಾವಯವ ಬೆಲ್ಲ ಹಾಕೊಂಡು ಜ್ಯೂಸ್ ತರ ಮಾಡ್ಕೋಬಹುದು. ಹೆಸರು ಕಾಳಲ್ಲಿ ಸಿಗುತ್ತೆ. ಅಂದ್ರೆ ನಮ್ಮಲ್ಲೇ ಇದೆ. ಅದಕ್ಕೆ ನೆಕ್ಸ್ಟ್ ಸರ್ ಮಂತ್ ಅಲ್ಲಿ ಒಂದು ಈ ಕಾಳುಗಳಿಂದ ಮಾಡೋ ಮಾಲ್ಟ್ ಹೇಳ್ಕೊಡ್ತೀನಿ ಸರ್, ಅದೇ ತರ ಮಾಡ್ಕೊಳ್ಳೋದು ಅಂತ. ಅದರಿಂದ ಹೇಗೆ ನಾವು ಶಕ್ತಿ ಬರ್ಸ್ಕೋಬಹುದು ಮನೆಯಲ್ಲೇ ಅಂತ ಒಂದು ಕ್ಲಾಸ್ ತಗೊಳ್ಳೋಣ ಅಂದ್ರೆ ಕೊಡೋಣ ಅಂತ ಇದೀನಿ ಸರ್. ನೆಕ್ಸ್ಟ್ ಮಂತ್ ಸರಿ. ಅವಕಾಶ ಸಿಕ್ಕಿದ್ರೆ ಮಾಡ್ಕೊಡ್ತೀನಿ. ರೈಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಅಲಾಟ್ ಮೇಡಮ್. ಓಕೆ, ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ಸ್ ಅಲಾಟ್ ಮೇಡಮ್. ಶಾಂತ ಮೇಡಮ್ ಮಾತಾಡ್ತೀರಾ? ಹೌದು ಸರ್. ಹಾ, ಮಾತಾಡಿ ಮೇಡಮ್. ಅದೇ ಸರ್, ಇದೆ ಮುದ್ರದು ಮತ್ತೆ ಇದು ಫುಡ್ದು ಸಂಬಂಧಪಟ್ಟಂಗೆ ಪುಸ್ತಕಗಳು ಸಿಗುತ್ತಾ ಸರ್? ಇಲ್ಲ, ಸಿಗುತ್ತಮ್ಮ. ಅಂದ್ರೆ ಫುಡ್ ಅಂದ್ರೆ ಫುಡ್ ತುಂಬಾ ಇದೆ, ಬೇರೆ ಬೇರೆ ಬುಕ್ಸ್ ಜಾಸ್ತಿ ಇದೆ. ಬಟ್ ಕನ್ನಡದಲ್ಲಿ ಅಷ್ಟು ಒಂದೇ ಬುಕ್ ಅಂತ ನಮ್ಮ ಹತ್ರ ಯಾವ್ದಿಲ್ಲ. ಸೊ Okay. ಬಟ್ ಬೇರೆ ಬೇರೆ ಬುಕ್ಸ್ ಎಲ್ಲ ಏನೇನ್ ಸಿಗತ್ತೆ ಅಂತ ಇವತ್ತು ಬರೆದಿದ್ದೀನಿ ಆ ಗ್ರೂಪ್ ಅಲ್ಲಿ. ಯಾರ್ಯಾರು ಬರ್ತಾ ಇದ್ರೋ ಸೆಪ್ಟೆಂಬರ್ Okay. 15th ಬರೋಂತ ಆ ಗ್ರೂಪ್ ಅಲ್ಲಿ ಹಾಕಿದೀವಿ ನೋಡಿ, ಏನೇನ್ ಅಲ್ಲಿ ಸಿಗ್ಬೋದು ಅಂತ. ಇನ್ನೂ ಹಾ, ಹೆಚ್ಚಾಗಿ ಹಾ, ಸಿಗುತ್ತೆ, ಅಲ್ಲಿ ಬಂದ್ಮೇಲೆ ನೋಡ್ಕೋಬೇಕು. ಅದೇ ಫುಡ್ ಮುದ್ರಾ ಇವು ಎರಡು ಮತ್ತೆ ಎಲ್ಲ ಅವಶ್ಯಕತೆನೆ ಸರ್. ಎಲ್ಲ ಪುಸ್ತಕಗಳು ಅವಶ್ಯಕತೆನೆ. ಎಲ್ಲ ಸಿಕ್ಕಿದ್ರೆ ಇನ್ನೂ ಒಳ್ಳೇದೇ. ಎಲ್ಲ ಸಿಗಲ್ಲ ಶಾಂತ ಮೇಡಮ್, ಶಾಂತ ಮೇಡಮ್ ಏನಿಲ್ಲ ಒಂದು ಸರ್ ಹೇಳಿ ಸರ್. ಮೇಡಮ್ ಏನಿಲ್ಲ, ಒಂದು 200 ಪೇಜ್ ಒಂದು ಎಕ್ಸರ್ಸೈಸ್ ತೊಳಿ ಮೇಡಮ್. ಒಂದು ಎಕ್ಸರ್ಸೈಸ್ ತಗೊಂಡ್ಬಿಟ್ಟು, ಹಾ. ಓಕೆ, ಮಾವತಾರ್ ಟಿವಿ ಇದೆಯಲ್ವಾ, ಮಾವತಾರ್ ಟಿವಿ ನಲ್ಲಿ ಹೋಗ್ಬಿಟ್ರೆ ಸುಮಾರು ವಿಡಿಯೋಸ್ ಇದೆ ಮೇಡಮ್. ಯಾಕಂದ್ರೆ ಇದು Okay, okay. 225ನೇ ಪ್ರೋಗ್ರಾಮ್. ಫುಡ್ಗಳ ಬಗ್ಗೆ ತುಂಬಾ ವಿಸ್ತಾರವಾಗಿ ಸರ್ ಹೇಳಿದ್ದಾರೆ. Okay, okay. ಅದು ಇಟ್ಕೊಂಡ್ಲೆ ನಾವು ಸುಮ್ನೆ ಕೇಳ್ತಾ ಇರ್ತೀವಿ ಅಂದ್ರೆ ಹಂಗೆ ಕೇಳ್ತಲೇ ಇರ್ತೀವಿ ಮೇಡಮ್. ಅದು ಮತ್ತೆ ಹಾ, ಹಾ. ಅದನ್ನೇ ಕೇಳ್ತಿರ್ತೀವಿ. ಅದು ಮತ್ತೆ Okay. ಮುದ್ರೆ ಬಗ್ಗೆ ಪ್ರತಿದಿನ ಒಂದೊಂದು ಮುದ್ರಾ ಹೇಳಿರ್ತಾರೆ ಮೇಡಮ್. ಅದು ತುಂಬಾ Okay. ಚೆನ್ನಾಗಿರ್ತದೆ. ಅದ್ರಲ್ಲಿ ಮಾವತಾರ್ ಟಿವಿ ನಲ್ಲಿ ಯೂಟ್ಯೂಬ್ ಅಲ್ಲಿ ನೀವು ನೋಟ್ ಬುಕ್ ತಗೊಂಡು ನೋಟ್ ಮಾಡ್ಕೊಳ್ಳಿ. ಅದು ಒಳ್ಳೆ ಇದು ಸರ್, ಒಳ್ಳೆ ಸಜೆಷನ್. ಓಕೆ ತುಂಬಾ ಮೇಡಮ್. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಅದೇ ಯು ಕೇಳೋಣ ಓಕೆ ಅಂತ. ಮೇಡಮ್. ಅಲ್ಲ ಸರ್, ಮುದ್ರೆ ಬಗ್ಗೆ ಹೆಂಗೆ ಸರ್ ಬರ್ಕೊಳ್ಳೋದು ಅದು? ಇಲ್ಲ, ಅದ್ರಲ್ಲಿ ಇರುತ್ತೆ ಮೇಡಮ್, ನೋಡ್ಕೊಂಡು ಬರ್ಕೋಬೇಕು ಮೇಡಮ್. ನಾವು ಮುದ್ರ ಬಗ್ಗೆ ಯಾವ ಮುದ್ರೆ ಯಾವ್ದಾವ್ದಕ್ಕೆ ಅಂತ ಬರ್ಕೋಬಹುದು. ಮತ್ತೆ ಕಂಟಿನ್ಯೂಸ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಓಕೆ ಓಕೆ ಓಕೆ. ಅದೇ ನಾವು ಹೊಸದಾಗಿ ಬಂದಿದೀವಲ್ಲ, ಅದಕ್ಕೆ ನಮ್ಗೆ ಸ್ವಲ್ಪ ಎಲ್ಲ ಅನುಮಾನ ಇರುತ್ತೆ ಅಷ್ಟೇನೆ. ಹೆಂಗೆ Oh, no, ಅದೇ no problem. ಹೆಂಗೆ ಅಂತ ಹೋಗ್ತಾ ಹೋಗ್ತಾ ಎಲ್ಲ ನೋ ಪ್ರಾಬ್ಲಮ್. ಗೊತ್ತಾಗುತ್ತೆ. ಹೌದು ಮೇಡಮ್, ಹೌದು. ಓಕೆ Okay, ಮೇಡಮ್, sir. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಅಲ್ಲ. ಭಾನುವಾರ ಯಾವಾಗ ಬರುತ್ತಪ್ಪ ಅಂತ ಕಾಯ್ತಾ ಇದೀನಿ ಸರ್. ಆಯ್ತು, ಬನ್ನಿ ಮೇಡಮ್. ವೆಲ್ಕಮ್ ಮೇಡಮ್. ವೆಲ್ಕಮ್ ಮೇಡಮ್. ನಾವು ಕಾಯ್ತಾ ಇದ್ದೀವಿ ಮೇಡಮ್. ಥ್ಯಾಂಕ್ಸ್ ರಂಗನಾಥ್ ಸರ್ಗೆ ಮೇಡಮ್. ನಿಮ್ಗೆ ಎಲ್ಲಾ ಧನ್ಯವಾದಗಳು ಸರ್. ನಿಮ್ಮ Okay, ತಾಳ್ಮೆಗೆ ನಿಮಗೂ ಮೆಚ್ಬೇಕು ಧನ್ಯವಾದ. ಸರ್, ನಿಮ್ ತಾಳ್ಮೆಗೆ ಮೆಚ್ಬೇಕು. ಮೇನ್ ನಿಮ್ ತಾಳ್ಮೆ. ರಂಗನಾಥ್ ಸರ್ Correct, ಮುಖದಲ್ಲಿ ಒಂದು ತೇಜಸ್ ಇದೆ. ಆ ತಾಳ್ಮೆ ತೇಜಸ್ಸೇ ಇದೆ ಅವ್ರಿಗೆ. ಹೌದು ಮೇಡಮ್. ಅದಕ್ಕೆ ಮೆಚ್ಬೇಕು ಸರ್. ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಅಲ್ಲ ಮೇಡಮ್. ರೈಟ್. ಥ್ಯಾಂಕ್ ಯು. ಬಸವರಾಜ್ ಸರ್ ಮಾತಾಡಿ. ಬಸವರಾಜ್ ಸರ್ ಅಡ್ಮಿಟ್ ಮಾಡ್ಕೊಳ್ಳಿ. ಸರ್, ಇವಾಗ ಮಾತಾಡಿ. ಧ್ಯಾನ ಮಾಡುವಾಗ ಸರ್, ಮತ್ತೆ ಕೇಳ್ತಾ ಇದೆಯಾ? ಕೇಳಿಸ್ತದೆ, ಹೇಳಿ. ಅಲ್ಲ, ಧ್ಯಾನ ಮಾಡುವಾಗ ನಮ್ಗೆ ಪೂರಾ ಇನ್ನೂ ಇದು ಆಗಲ್ಲ ಸರ್. ಏನು ಲಕ್ಷ ಆ ಕಡೆ ಈ ಕಡೆ ಇದಾಗುತ್ತೆ. ಈ ಒಂದು ವಾರ ಐತಿ ಜಾಯ್ನ್ ಆಗಿ, ಏನು ಮುಂದೆ ಕ್ಯೂರ್ ಆಗುತ್ತೆ ಸರ್? ಬರುತ್ತಾ? ಏನಾಗ್ತಾ ಇದೆ? ಧ್ಯಾನ ಮಾಡುವಾಗ ಲಕ್ಷ ಈಗ ನಾವು ನೀವು ಹೇಳ್ತೀವಿ ಶೂನ್ಯ ಇದರಲ್ಲಿ ಇರ್ಬೇಕಂತ ಹೇಳ್ತಿರಲ್ಲ, ಲಕ್ಷ ಅದು ಮತ್ತೆ ಬೇರೆ ಬೇರೆ ಕಡೆ ಹರಿದಾಡದ್ ಬಿಡುತ್ತೆ. ಎಷ್ಟು ಹೊತ್ತು ಮಾಡ್ತಾ ಇದ್ರೆ ಅದಕ್ಕಂತ ಒಂದು ಬಾರಿಗೆ? ಮುಂಜಾನೆ ಒಂದು ಬಾರಿ ಬೆಳಿಗ್ಗೆ ನೀವು ಬೆಳಿಗ್ಗೆ ಮಾಡ್ತೀರಾ ಸರ್? 45 ನಿಮಿಷ ನೀವು ಮಾಡಿಸ್ತಿರಲ್ಲ, ಅದು ಮಾಡ್ತೀನಿ. ರಾತ್ರಿ 1 ಅವರ್ ಮಾಡ್ತೀನಿ. ರಾತ್ರಿ 1 ಅವರ್ ಸರ್. 1 hour. ಓಕೆ, ಎಷ್ಟು ದಿವಸ ಆಯ್ತು ಈಗ? ಈ 1 ವಾರ ಆಯ್ತು ಸರ್ ನಿಮ್ಮದು? 41 ದಿವಸ. 1 ವಾರ ಆಯ್ತು ಸರ್. 41 ದಿವಸ ನಿರಂತರ ಮಾಡಿ, ಬ್ರೇಕ್ ಮಾಡಕ್ ಹೋಗ್ಬಿಡಿ. ಹಾ ಸರ್, 41 ದಿವಸ. ನಾಳೆ 15ಕ್ಕೆ ಬರ್ತಾ ಇದೀವಿ ಸರ್. 15ಕ್ಕೆ ಬರ್ತಾ ಇದೀವಿ. ಬನ್ನಿ. 41 ದಿವಸ ಮಾಡಿ. ಅಂದ್ರೆ ನಮ್ಗೆ ಸ್ವಲ್ಪ ಓಕೆ ಸರ್. 41 ನಮ್ಗೆ ಟ್ಯೂಮರ್ ಆಗಿತ್ತು.
ಟ್ಯೂಮರ್ ಆಗಿತ್ತು, ಈಗ ಆಪರೇಷನ್ ಆಗಿದೆ ಸರ್. ಹೌದು. ಆಪರೇಷನ್ ಆಗಿತ್ತು, ಆಮೇಲೆ ರೇಡಿಯೇಷನ್ ತಗೊಂಡಿ, ಆದ್ರೂ ಇನ್ನ ನನಗೆ ಕ್ಯೂರ್ ಬರ ಮರದಿಗೆ ಸ್ವಲ್ಪ ಬಾಯಿ ವಾರ ಆಗಿದೆ ಸರ್. ರೈಟ್, ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಅದೇನು ಕ್ಯೂರ್ ಆಗತ್ತೆ ಸರ್ ಅದು? ಹಾ, ಮಾಡೋಣ. ನಮ್ಮ ಒಂದೇನಂದ್ರೆ ನಮ್ಮ ಪ್ರಯತ್ನ ಅನ್ನೋದು 100% ಇರ್ತದೆ. ಆಮೇಲೆ ಅದು ನೀವು ಹಾ ಸರ್. ಮಾಡೋಂತ ಪಾಲನೆ, ನೀವು ಮಾಡೋಂತ ಏನೇನ್ ಪ್ರಾಕ್ಟೀಸ್ ಮಾಡ್ತೀರೋ, ನೀವು ತಿಳ್ಕೊಂಡದ್ ಏನ್ ಪ್ರಾಕ್ಟೀಸ್ ಮಾಡ್ತೀರೋ ಅದ್ರ ಮೇಲೆ ಆಧಾರ ಆಗತ್ತೆ ಎಲ್ಲಾನು. ಇದು ದೈವ ಇಚ್ಛೆ ಅಂತ ಹೇಳ್ತಿರಲ್ಲ, ದೈವ ಇಚ್ಛೆ. ಸೊ ಒಂದು ಗಾದೆ ಇದೆ, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ಹೇಳ್ತಾರೆ. ನಾವು ಏನೇ ಮಾಡಿದ್ರು ನಮ್ಮ ಪ್ರಯತ್ನ 100% ಇರಬೇಕು. ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಸೃಷ್ಟಿಕರ್ತ ಪ್ರಯತ್ನ ಮಾಡ್ತೀವಿ ಬಿಡಿ ಸರ್, ಪ್ರಯತ್ನ ಮಾಡ್ತೀವಿ ನಾವು. ನಿಮ್ಮಿಂದ ತೆಗಿಬೇಕಂತ ಟೈಮ್ ಬರ್ತಂದ್ರೆ, ಸಮಯ ಬಂದಿದೆ ಅಂತ ಅನ್ಕೊಂಡಿದೀನಿ. ಖಂಡಿತ ತೆಗಿತಾರೆ. ಓಕೆ. ಅದೇ ಅಷ್ಟೇ. ಓಕೆ ಸರ್. ಅಂದ್ರೆ ಈಗ ಧ್ಯಾನ ಎಷ್ಟು 3 ಅವರ್ ಮಾಡ್ಬೇಕು ಸರ್? ಮಧ್ಯಾಹ್ನ ಮಾಡ್ಬೇಕು ಸರ್? ಹೌದು ಹೌದು, 3 ಅವರ್ ಮಾಡಿದ್ರೆ ಒಳ್ಳೇದು. ನಿಮ್ಗೆ ಸಮಸ್ಯೆ ಹೆಚ್ಚಾಗಿರುವಾಗ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಾಡಿದ್ರೆ ನಿಮ್ಮಲ್ಲಿರುವಂತ ಯಾವುದೇ ಈ ಕಲ್ಮಶಗಳು, ಸ್ವಲ್ಪ ಈ ವ್ಯರ್ಥ ಪದಾರ್ಥಗಳು ಹೆಚ್ಚಾಗಿರ್ಬೋದು. ಏನಾಗುತ್ತೆ ಅಂದ್ರೆ, ಈ ಟ್ಯೂಮರ್ಸ್ ಇವೆಲ್ಲ ಬರೋದನ್ನ ಒಂದೇ ಕಾರಣ ಏನೇ ಇರಲಿ, ನಾನು ಇಂದಿನ ಕ್ಲಾಸಲ್ಲಿ ಹೇಳ್ತಾ ಬಂದಿದ್ದೀನಿ, ನಾವು ತಿನ್ನೋ ಆಹಾರ ವಿಧಾನಗಳಲ್ಲಿ ಅಸಮಗ್ರವಾಗಿರ್ತದೆ. ಆ ವ್ಯರ್ಥ ಪದಾರ್ಥಗಳಲ್ಲಿ ಹೆಚ್ಚಾಗಿ ದೇಹದಲ್ಲಿ ಹಾಗೆ ಇರುತ್ತೆ. ಅಲ್ಲ ಸರ್, ಇವಾಗ ಏನಾಗ್ತಾ ಇದೆ ಅಂದ್ರೆ, ನಾವು ಹೆಲ್ತ್ ಬಗ್ಗೆ ಕೇರ್ ಜಾಸ್ತಿ ಮಾಡ್ತೀವಲ್ಲ, ಅಂತವ್ರಿಗೆ ಇದು ಟ್ಯೂಮರ್ ಆಗಿದೆ ಸರ್. ಹೆಲ್ತ್ ಬಗ್ಗೆ ಕೇರ್ ಮಾಡಿದವರು ಏನೋ ರೋಡಲ್ಲಿ ತಿಂದು ಎಲ್ಲೆಲ್ಲೋ ಬಿದ್ದು ಎಲ್ಲೆಲ್ಲೋ ಇದು ಮಾಡ್ತಾರ ಅಂತ ಟ್ಯೂಮರ್ ಆಗಲ್ಲ ಸರ್. ಆತರ ಏನಿಲ್ಲ, ಅವ್ರಿಗೆ ಆಗಲ್ಲ ಸರ್ ಏನು. ಅಂದ್ರೆ ಕೇರ್ ತಗೊಂತೀವಿ ಅಂತಂದ್ರೆ, ಕೇರ್ ತಗೊಂಡದ್ದು ಒಂದೇ ಅಲ್ಲ, ನಾವು ತಿನ್ನೋ ಆಹಾರದಕ್ಕೆ ನಾವು ಏನ್ ಕೆಲಸ ಮಾಡ್ತೀವಿ ಅದನ್ನು ಇಂಪಾರ್ಟೆಂಟೇ. ಅರ್ಥ ಆಯ್ತಾ? ನಾವು ತಿನ್ನೋ ಆಹಾರ ಎಷ್ಟು ತಿಂತಾ ಇದೀವಿ, ಏನ್ ವರ್ಕ್ ಮಾಡ್ತೀವಿ ಅದನ್ನು ಇಂಪಾರ್ಟೆಂಟೇ. ನಮ್ ಹೊರಗಡೆ ಬಂದಿರುವಂತ ಗ್ಲೂಕೋಸ್ ಅನ್ನು ಖರ್ಚು ಮಾಡ್ತೀವ ಇಲ್ಲ? ಖರ್ಚು ಮಾಡೋದು ತೊಂದರೆ ಆಗ್ತದೆ. ನೀವ್ ಹೇಳ್ತಾ ಇದ್ರಲ್ಲ, ಈ ಸ್ಟ್ರೀಟ್ ಮೇಲೆ, ರೋಡ್ ಮೇಲೆ ತಿಂತಾರೆ, ಏನಾಗಲ್ಲ. ಹೌದು, ಅವ್ರು ತಿಂತಾರೆ, ಮತ್ತೆ ಅದೇ ತರ ಕೆಲಸ ಮಾಡ್ತಾರೆ. ಅವ್ರಿಗೇನ್ ತೊಂದರೆ ಆಗ್ತದೆ? ಯಾಕೆ ತೊಂದರೆ ಆಗ್ತದೆ? ಅವ್ರ ಹೊರಗಡೆ ಏನಾದ್ರು ವಿಷ ಪದಾರ್ಥದಲ್ಲಿ ಅದು ಇದು ಇದ್ರುನು ಅವ್ರಿಗೆ ಬೆವರು ಹೆಚ್ಚಾಗಿ ಕಡೆ ಹೋಗುತ್ತೆ. ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಾರೆ, ಹೆಚ್ಚು ಕೆಲಸ ಮಾಡ್ತಾರೆ. ಅವಾಗ ಆಟೋಮೆಟಿಕ್ ಎಲ್ಲ ವಾಸಿ ಆಗ್ತಾ ಇರ್ತದೆ. ದೇಹ ತಾಂತದೆ ಕ್ಲೀನ್ ಮಾಡ್ಕೊಂತ ಹೋಗ್ತದೆ ಅಲ್ವಾ? ನಮ್ದೇ ಮೂತ್ರ ಸ್ವೀಕಾರ ಮಾಡಿ, ನಮ್ದು ರೋಗ ಇರುತ್ತಲ್ಲ, ನಮ್ದೇ ಮೂತ್ರ ಸ್ವೀಕಾರ ಮಾಡ್ಬೇಕಾ, ಬೇರೆದವ್ರ ಮೂತ್ರ ಸ್ವೀಕಾರ ಮಾಡ್ಬೇಕಾ? ನಿಮ್ದೇ ಮೂತ್ರ, ಬಟ್ ಆದ್ರೆ ನೀವು ಹೆಚ್ಚು ಇದು ಆಂಟಿಬಯೋಟಿಕ್ಸ್ ಅಂತ ತಗೊಂಡಿದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ನಾವು ಅಷ್ಟೇ. ಆಂಟಿಬಯೋಟಿಕ್ಸ್ ತಗೊಂಡಿದ್ರೆ ಪರವಾಗಿಲ್ಲ. ಇವಾಗ ಡಾಕ್ಟರ್ ಕೊಟ್ಟಿದ್ದಾರೆ ಸರ್, ಇವಾಗ ಆಂಟಿಬಯೋಟಿಕ್ ಆಮೇಲೆ ಮಾತ್ರೆ 3 ಮಾತ್ರೆ ಕೊಟ್ಟಿದ್ದಾರೆ ಸರ್. ಮಧ್ಯಾಹ್ನ 2, ಬೆಳಿಗ್ಗೆ 1, ರಾತ್ರಿ 1 ಮಾತ್ರೆ ಕೊಟ್ಟಿದ್ದಾರೆ. ಬೇರೆಯವ್ರ ಮೂತ್ರ ಅಂದ್ರೆ ಆರೋಗ್ಯವಂತರ ಮೂತ್ರ ತಗೋಬಹುದು ನೀವು. ಓಕೆ, ಬೇರೆಯವ್ರ ಮೂತ್ರ ತಗೋಬಹುದು. ಇಲ್ಲ ಅಂದ್ರೆ ಗೋಮೂತ್ರನು ಓಕೆ. ಗೋಮೂತ್ರ ಗೋ ಆರ್ಕ್ ಅಂತ ಸಿಗತ್ತೆ ನೋಡಿ. ಗೋಮೂತ್ರ ಅಂದ್ರೆ ಸ್ಟಾಕ್ ಇಟ್ಟಿದ್ ನಡೀತದ ಸರ್? ಗೋಮೂತ್ರ ಅಂದ್ರೆ ಒಂದ್ 5-6 ದಿವಸ ಹಿಂಗ ಸ್ಟಾಕ್ ಇರೋ ನಡೀತಾ? ದೇಶಿ ಹಸುದು ಗೋಮೂತ್ರ, ಗೋ ಆರ್ಕ್ ಅಂತ ಸಿಗತ್ತೆ ಆಯುರ್ವೇದ ಶಾಪ್ ಅಲ್ಲಿ. ತಗೊಂಡು ಈ ನಾರ್ಮಲಿ ನಿಮ್ಮಲ್ಲಿ ಸಿಗುತ್ತಲ್ಲ ಸರ್ ಗೋಮೂತ್ರ? ಇಲ್ಲಿ ನಮ್ಮಲ್ಲಿ ಸಿಗಲ್ಲ ಅದು. ಗೋ ಆರ್ಕ್ ನಾವು ಇಟ್ಟಿಲ್ಲ, ಆಕ್ಚುಲಿ ಗೋ ಆರ್ಕ್ ಇಲ್ಲ. ಓಕೆ, ಅದು ಆಚೆ ಕಡೆ ಆಯುರ್ವೇದ ಶಾಪ್ ಅಲ್ಲಿ ಸಿಗತ್ತೆ. ಅಂದ್ರೆ ಗೋಮೂತ್ರ ಸ್ಟಾಕ್ ಇಟ್ಟಿರೋ ತಗೋಬಹುದಾ ಸರ್ ನಾವು? ಗೋಮೂತ್ರ ಗೋ ಆರ್ಕ್ ತಗೊಳ್ಳಿ, ಬೆಸ್ಟ್. ಗೋ ಆರ್ಕ್ ತಗೊಂಡ್ರೆ ಒಳ್ಳೆ. ಯಾವ್ದೋ ಗೋಮೂತ್ರಕ್ಕೆ ಒಂದು ಯಾವ್ದನ್ನ ಸಸ್ಯದು ಎಷ್ಟು ml ತಗೋಬೇಕಂತ? ಅದೇನಿಲ್ಲ, ಒಂದು ಎಷ್ಟು ml ತಗೋಬೇಕು ಸರ್? ಅದೇ ಒಂದು ಗೋಮೂತ್ರ ಏನಂದ್ರೆ, ಜನರಲಿ ಗೋಮೂತ್ರ ಎಲ್ಲ ಒಂದು ದಿನಕ್ಕೆ ಒಂದು 50 ml ವರೆಗೂ ತಗೋಬಹುದು, ತೊಂದರೆ ಇಲ್ಲ. 50 ml 50 ಮಿಲಿಲೀಟರ್ ತಗೋಬಹುದು. ನೀರು ಡೈಲಿ ನೀರು ಮಿಕ್ಸ್ ಮಾಡ್ಕೊಂಡೆ ಕುಡಿಬೇಕು. ನೀರು ಮಿಕ್ಸ್ ಮಾಡಿ? ಹೌದು. ಗೋ ಆರ್ಕು ಒಂದು ಮೂತೆ ಹಾಕೊಂಡಿದ್ರೆ ಒಂದು 2 ಪಾಲು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು. 1 ಗ್ಲಾಸ್ ನೀರಿಗೆ 2 ಸ್ಪೂನ್ ಗೋ ಆರ್ಕ್ ಹಾಕಿ, ಪರವಾಗಿಲ್ಲ, ಅದು ಒಳ್ಳೇದೇ.
ಓಕೆ ಸರ್, ನಾಳೆ 15ಕ್ಕೆ ಬರ್ತಾ ಇದೀವಿ, ಬನ್ನಿ ಸರ್. ಮೀಟ್ ಆಗೋಣ. ರೈಟ್ ಸರ್, ಓಕೆ, ಥ್ಯಾಂಕ್ ಯು ಸರ್. ಅನಂತ ಧನ್ಯವಾದ. ಥ್ಯಾಂಕ್ ಯು ಸರ್, ರಂಗನಾಥ್ ಸರ್, ಥ್ಯಾಂಕ್ ಯು. ನಾಗರಾಜ್ ಸರ್, ಥ್ಯಾಂಕ್ ಯು ಸರ್. ಎಲ್ಲರಿಗೂ, ಎಲ್ಲ ಮಾಸ್ಟರ್ಗೂ ಥ್ಯಾಂಕ್ ಯು ಸರ್. ರೈಟ್ ಸರ್, ಓಕೆ, ಥ್ಯಾಂಕ್ ಯು. ಗೀತಾ ಮೇಡಮ್ ಮಾತಾಡಿ. ಗುಡ್ ಮಾರ್ನಿಂಗ್ ಗುರುಜಿ. ಮಾರ್ನಿಂಗ್. ಗುರುಜಿ, ಕೆಲಸ ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಾಗಿತ್ತ ಅಂತ ಕೇಳಿದೆ ಅಷ್ಟೇ. ಹೇಗ್ ನಡೀತಾ ಇದೆ ನಿಮ್ ಕೆಲಸ, ಮತ್ತೆ ಏನಾದ್ರು ಸಹಾಯ ಮಾಡ್ಬೇಕಾ ಅಂತ ಕೇಳ್ಬೇಕು. ಕೆಲಸ ತುಂಬಾ ಇದೆ, ಬಟ್ ಅದೇ ಮೇನ್ ಏನಂದ್ರೆ ಕಾಲ್ಸ್ ಎಷ್ಟುವರೆಗೆ ಬಂದಿದೆ, ಎಷ್ಟುವರೆಗೆ ಆಗಿದೆ ಅಂತ ನಾನು ಅದು ನೋಡ್ಬೇಕು ಫಸ್ಟ್. ಅದೇ ತುಂಬಾ ಇಂಪಾರ್ಟೆಂಟ್ ಆಗಿದೆ ಈಗ. ಫಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಎಲ್ಲ ಮತ್ತೆ ಅವರು ಮಾಡಿದವ್ರಿಗೆ ಮಾಡ್ತಾ ಇದ್ದಾರೆ. ನನ್ಗೆ ಒಂದ್ 4 ಜನ 4 ಸರಿ ಕಾಲ್ ಬಂತು ಸರ್ ನಿನ್ನೆ ನನ್ಗೆ. ಅದಕ್ಕೂ ಟೈಮ್ ವೇಸ್ಟ್. ಅದೇ ಸ್ವಲ್ಪ ಮಾರ್ಕ್ ಮಾಡ್ಕೋಬೇಕು. ಅದೇ ಅದನ್ನು ಸ್ವಲ್ಪ ಅದೇ ನೀವು ಎಲ್ಲರೂ ಸೇರಿ ಸ್ವಲ್ಪ ಅದು ಸರಿಪಡಿಸ್ಬೇಕಮ್ಮ ಬೇಗ. ಇವತ್ತು ನಾನು ಇನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಲಿಸ್ಟ್ ಬರ್ತದಂತ, ಬಂದಿಲ್ಲ ಇನ್ನು. ಬಂದ್ರೆ ನಾವು ಇಲ್ಲಿ ವ್ಯವಸ್ಥೆ ಮಾಡ್ಕೊಳಕ್ಕೆ ಏನೇನ್ ಬೇಕು ಅಂತ ಅದು ಇದು ಮಾಡ್ಬೋದು. ನಮ್ ಕಡೆ ಬೇರೆ ಬೇರೆ ಎಲ್ಲ ಏನೇನ್ ಬೇಕೋ ಅದೆಲ್ಲ ಅರೇಂಜ್ ಮಾಡ್ಕೊಂತ ಇದೀವಿ. ಇದು ಲಿಸ್ಟ್ ಬೇಕಾಗಿದೆ. ಇನ್ನೊಂದು ನಿಮ್ ಕಲ್ಸಿದೀನಿ ನೋಡಿ, ದೀಪ ಅವ್ರು ಕಲ್ಸಿದೀನಿ, ನಿಮ್ ಕಲ್ಸಿರ್ತಾರೆ ಮೋಸ್ಟ್ಲಿ. 4 ಫೈಲ್ ಕಲ್ಸಿದೀನಿ ನೋಡಿ. ಹೌದಾ? ನಿನ್ನೆ ದೀಪಾ ಫೋನ್ ಮಾಡಿದ್ರು, ಗುರುಜಿ ಬಿಸಿ ಇದಾರೆ, ಇನ್ನು ಕಳ್ಸಿಲ್ಲ, ಕಳಿಸ್ತೀನಿ ಅಂತ ಹೇಳಿದಾರೆ ಅಂತ ಹೇಳಿದ್ರು. ನೈಟ್ ಕಲ್ಸಿದೀನಿ ಅವ್ರು ನಿಮ್ಗೆ ಕಲ್ಸಿರ್ತಾರ ಅಂತ ಅನ್ಕೊಂಡಿದೀನಿ. ಅದೇನಂದ್ರೆ ನಮ್ಗೆ 4 ಫೈಲ್ ಸೇರಿಸಿ ಜೋಡಿಸಿ ಅದರಲ್ಲಿ ಯಾವ್ದು ಇಡಬೇಕು, ಯಾವ್ದು ಹೆಚ್ಚಾಗಿದೆ, ರಿಪೀಟ್ ಏನಾದ್ರು ಆಗಿದ್ರೆ ಅವೆಲ್ಲ ತೆಗೆದ್ಬಿಟ್ಟು ಒಂದೇ ಫೈಲ್ ಮಾಡಿ ಒಂದು 5-6 ಪೇಜ್ 10 ಪೇಜ್ ಒಳಗಡೆ ಮುಗಿಸಂಗಿದ್ರೆ ನೋಡಿ ಸ್ವಲ್ಪ. ಹೌದಾ? ಅದನ್ನ ಪ್ರಿಂಟ್ ಮಾಡ್ಸೋರಿದ್ದೀರಾ? ಪ್ರಿಂಟ್ ಮಾಡಿಸ್ತೀವಿ. ಫಸ್ಟ್ ಪ್ರಿಂಟ್ ಮಾಡಕ್ ಮುಂಚೆ ಕನ್ನಡದಲ್ಲಿ ಮಾಡಿಕೊಟ್ಟಿದ್ವಿ. ಅವೆಲ್ಲಾನು ಸಂಗ್ರಹಣೆ ಮಾಡಿ 4 ಫೈಲ್ನು, ಅದೇ ಎಲ್ಲ PPT, ಅವೆಲ್ಲ ಇದು PPT ಅಂತ ಹೇಳ್ತಾರಲ್ಲ, ಓಕೆ, ಆತರ ಮಾಡಿದ್ವಿ. ಶಾರ್ಟ್ ಮಾಡ್ಬೇಕಾ? ಹೌದು, ಶಾರ್ಟ್ ಔಟ್ ಮಾಡಿ ಒಂದೇ ಫೈಲ್ ತರ ರೆಡಿ ಮಾಡ್ಕೊಂಡ್ರೆ ಅದು ನಾನು ಅವತ್ತು ದಿನ ಪ್ರೆಸೆಂಟ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಮತ್ತೆ ಎಲ್ಲರಿಗೂ ಒಂದು ಕಾಪಿ ಉಚಿತವಾಗಿ ಕೊಡೋಣ ಅಂತ ಅನ್ಕೊಂಡಿದ್ವಿ. ಹೌದು, ಓಕೆ ಮೇಡಮ್. 10 ಗಂಟೆಗೆ ದೀಪಾ ಮೇಡಮ್ ಕಾನ್ಕಾಲ್ ಆಗ್ತಾರೆ. ಗೀತಾ ಮೇಡಮ್ ಒಂದು 10 ಗಂಟೆಗೆ ಕಾನ್ಕಾಲ್ ಆಗ್ತಾರೆ ಮೇಡಮ್. ದೀಪಾ ಮೇಡಮ್ ಮತ್ತೆ ಅಶ್ವಿನಿ ಮೇಡಮ್ ಕಾನ್ಕಾಲ್ ಆಗ್ತಾರೆ, ಆಮೇಲೆ ಮಾತಾಡೋಣ. ಟೈಮ್ ಆಗ್ತಾ ಇದೆ. ಓಕೆ ಓಕೆ ರೈಟ್ ಮಾ. ಸೊ ಇಮಿಡಿಯೇಟ್ ಕೆಲಸ ಅದೇ ಇರೋದು ನಿಮ್ಗೂ. ಅದು ಮಾಡಿದ್ರೆ ಬೆಸ್ಟ್. ಅದು ಬೇಗ ಆಚರಣೆ ಬಂದ್ರೆ ಆ ಫೈಲ್ ಮತ್ತೆ ನಾನ್ ರಿವ್ಯೂ ಮಾಡ್ಕೊಂಡು ಅದು ಮತ್ತೆ ತೆಲುಗು ಕನ್ವರ್ಟ್ ಮಾಡ್ಬೇಕು. ಒಂದು ಆದಷ್ಟು ಇಂಗ್ಲಿಷು ತೆಲುಗು ಈ 3 ಭಾಷೆಗಳಲ್ಲಿ ಇದ್ರೆ ಒಳ್ಳೇದು. ಚೆಕ್ ಮಾಡ್ತೀನಿ, ನೋಡಿಲ್ಲ ನಾನು, ಇವತ್ತು ಚೆಕ್ ಮಾಡ್ತೀನಿ. ಓಕೆ, ಚೆಕ್ ಮಾಡಿ. ಓಕೆ ಗುರುಜಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್ ಅಲಾಟ್ ಮೇಡಮ್. ಸರ್, ಇವತ್ತು ತುಂಬಾ ಲಾಂಗ್ ಸೆಷನ್ ಆಯ್ತು. 9:10 ಆಯ್ತು, 9:05 ಆಯ್ತು. ಮುಗಿಸೋಣ ಸರ್, ಕಾರ್ಯಕ್ರಮ ಮುಗಿಸೋಣ ಸರ್. ಓಕೆ. ಎಲ್ಲ ನನ್ನ ಆತ್ಮ ಬಂಧುವರಿಗೆ ಇವತ್ತು 225ನೇ ದಿನದ ಕಾರ್ಯಕ್ರಮ ಮುಕ್ತಾಯ ಹಂತಕ್ಕೆ ಬಂದಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಮತ್ತೆ ಈ ಕಾರ್ಯಕ್ರಮದಲ್ಲಿ ಪ್ರವಚನ ನೀಡಿದ ನಾಗರಾಜ್ ಸರ್, ನಾಗಾಂಬಿಕಾ ಮೇಡಮ್, ರಂಗನಾಥ್ ಸರ್ ಮತ್ತು ಮಹಾವತಾರ್ ಫೌಂಡೇಶನ್ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ಅನಂತ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಿದ್ದೇವೆ. ಥ್ಯಾಂಕ್ಸ್. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು.